ಎಲ್ಲರಿಗೂ ನಮಸ್ಕಾರ. ನಾನು ಮೇಘನ, ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ಶಿಕಾರಿಪುರ ವತಿಯಿಂದ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿಗೆ ಸಂಬಂಧಿಸಿದಂತಹ ರಸಾಯನಶಾಸ್ತ್ರದ ಅಧ್ಯಾಯ 4 ಆದಂತಹ ವಸ್ತುಗಳು, ಲೋಹ ಮತ್ತು ಅಲೋಹ, ಮೆಟೀರಿಯಲ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಎಂಬ ವಿಷಯದ ಕುರಿತು ನಾನು ನಿಮ್ಮೊಡನೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಸ್ತುಗಳು, ಲೋಹ ಮತ್ತು ಅಲೋಹಗಳು. ಏನು ಲೋಹಗಳು ಮತ್ತು ಅಲೋಹಗಳು ಅಂತ ನಾವು ಇವತ್ತಿನ ಅಧ್ಯಯನದಲ್ಲಿ ನೋಡ್ತಾ ಹೋಗೋಣ. ಫಸ್ಟು ನಾವು ಪ್ರತಿನಿತ್ಯ ಏನು ಅಂತಂದರೆ ನಮ್ಮ ಲೈಫನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಂತಂದರೆ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಕೆಲವೊಂದು ವಸ್ತುಗಳ ಮೂಲಕ. ಈ ವಸ್ತುಗಳು ಹಾಗಾದರೆ ಯಾವುದರಿಂದ ಮಾಡಲ್ಪಟ್ಟಿದೆ, ಯಾವ್ಯಾವ ರೀತಿಯಲ್ಲಿ ವಸ್ತುಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಎಂತಹ ವಸ್ತುಗಳನ್ನು ನಾವು ಬಳಸ್ತಾ ಹೋಗ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ. ಫ್ರಮ್ ಡೇ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ಅಪ್ ಟು ಟಿಲ್ ನೈಟ್ ಎಂಡ್ ಆಗೋವರೆಗೂ ಕೂಡ ನಾವು ವಸ್ತುಗಳನ್ನು ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾದರೆ ಈ ವಸ್ತುಗಳು ಯಾವುದರಿಂದ ಮಾಡಲ್ಪಟ್ಟಿದೆ, ಹಾಗಾದರೆ ಆ ವಸ್ತುಗಳನ್ನು ಯಾವ್ಯಾವ ಲೋಹ ಆಗಿರ್ಬೋದು ಅಥವಾ ಅಲೋಹ ಆಗಿರ್ಬೋದು ಅನ್ನೋದನ್ನು ನಾವು ಇವತ್ತು ಅದ್ರ ಒಂದು ಪ್ರಾಪರ್ಟಿಗಳನ್ನು ತಿಳ್ಕೊಳೋದ್ರ ಮೂಲಕ ಏನು ಮಾಡ್ತಾ ಹೋಗೋಣ. ಹಾಗೆ ಅದು ಯಾವ ರೀತಿ ರಿಯಾಕ್ಷನ್ ಮಾಡ್ತಾ ಹೋಗುತ್ತೆ, ಯಾವುದು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್, ಲೋಹ ಅಲೋಹಗಳು ಬೇರೆ ಬೇರೆ ವಸ್ತುಗಳ ಜೊತೆಗೆ ಯಾವ ಥರ ರಿಯಾಕ್ಷನ್ ಮಾಡ್ತಾ ಹೋಗುತ್ತೆ ಅನ್ನೋದ್ರನ್ನ ನಾವು ಈ ಒಂದು ಅಧ್ಯಯನದಲ್ಲಿ, ಜೊತೆಗೆ ಅದರದ್ದು ಲೋಹ ಮತ್ತು ಅಲೋಹಗಳದ್ದು ಯೂಸಸ್ಸು, ಅದರಿಂದ ನಮಗೆ ಏನು ಉಪಯೋಗ ಇದೆ. ಸೈನ್ಸ್ ಅಂತ ಅಂದರೆ ಎಲ್ಲ ಕಡೆಯಿಂದನೂ ನಮಗೆ ಉಪಯೋಗ ಆಗ್ತಾನೆ ಇದೆ. ಈ ರೀತಿಯಾಗಿ ಲೋಹ ಮತ್ತು ಅಲೋಹದ ಬಗ್ಗೆನೂ ನಾವು ಉಪಯೋಗಗಳನ್ನು ಈ ಒಂದು ಅಧ್ಯಯನದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫಸ್ಟು ನಾವು ಏನು ಅಂತಂದರೆ ಲೋಹಗಳು ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಲೋಹಗಳನ್ನು ನೋಡೋಕ್ಕಿಂತ ಮುಂಚೆ ಎಲಿಮೆಂಟ್ಸ್, ಧಾತುಗಳು ಅಂತ ನಾವು ಕರಿತಾ ಹೋಗ್ತೀವಿ. ಪಿರಿಯಾಡಿಕ್ ಟೇಬಲಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಪಿರಿಯಾಡಿಕ್ ಟೇಬಲಲ್ಲಿ ಲೋಹಗಳು ಇರುತ್ತೆ, ಹಾಗೆ ಅಲೋಹಗಳು ಇರುತ್ತೆ, ಹಾಗೆ ಮೆಟಲೈಟ್ಸ್, ಲೋಹಗಳು ಅಂತ ಕರಿತಾ ಹೋಗ್ತೀವಿ. ಈ ಮೂರು ವಿಂಗಡಣೆಯಾಗಿ ಪಿರಿಯಾಡಿಕ್ ಟೇಬಲಲ್ಲಿ ನಾವು ಧಾತುಗಳನ್ನು ವಿಂಗಡಿಸಿ ವರ್ಗೀಕರಣ ಮಾಡ್ತಾ ಹೋಗ್ತಿದ್ದೀವಿ. ಹಾಗಾದರೆ ಈ ಧಾತುಗಳು ಅಂತಂದರೆ, ಎಲಿಮೆಂಟ್ಸ್ ಅಂತ ಅಂದರೆ, ಇಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮು. ನಮಗೆ ಸಬ್ಸ್ಟೆನ್ಸಸ್ಸು ಒಂದು ಪ್ಯೂರ್ ಫಾರ್ಮಲ್ಲಿ ನೇಚರಲ್ಲಿ ಸಿಗುವಂಥ ಒಂದು ವಸ್ತುಗಳನ್ನು ನಾವು ಎಲಿಮೆಂಟ್ಸ್ ಅಥವಾ ಧಾತುಗಳು. ನೈಸರ್ಗಿಕವಾಗಿ ಒಂದು ಪ್ಯೂರ್ ಫಾರ್ಮಲ್ಲಿ ಏನು ವಸ್ತುಗಳು ಸಿಗ್ತಾ ಹೋಗುತ್ತೋ ಅದನ್ನು ನಾವು ಧಾತುಗಳು ಅಂತ ಕರಿತೀವಿ. ಈ ಧಾತುಗಳನ್ನು ಏನು ಮಾಡಿದ್ದೀವಿ ಅಂತಂದರೆ ನಾವು ಲೋಹ ಮತ್ತು ಅಲೋಹಗಳು ಅಂತ ಡಿವೈಡ್ ಮಾಡ್ತಾ ಹೋಗಿದ್ದೀವಿ, ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ. ಹಾಗಾದರೆ ಈ ಲೋಹಗಳು ಅಂದರೆ ಏನು ಅಂತ ನಾವು ಫಸ್ಟು ನೋಡ್ತಾ ಹೋಗೋಣ. ಫಸ್ಟು ಲೋಹಗಳು ಅಂತ ಅಂದರೆ ಸಮ್ ಆಫ್ ದ ಸಬ್ಸ್ಟೆನ್ಸಸ್ಸು, ಕೆಲವೊಂದಿಷ್ಟು ವಸ್ತುಗಳು ಏನಾಗ್ತಾ ಹೋಗುತ್ತೆ ಅಂತ ಅಂದರೆ ಧನಾತ್ಮಕ ಅಯಾನುಗಳಾಗಿ ಆಗೋದಕ್ಕೆ ಎಲೆಕ್ಟ್ರಾನ್ಸ್ಗಳನ್ನು ಕಳೆದುಕೊಳ್ತಾ ಹೋಗುತ್ತೆ. ಇಂತಹ ಒಂದು ಸಬ್ಸ್ಟೆನ್ಸಸ್ ಏನಿದೆಯೋ ಅದನ್ನು ನಾವು ವಸ್ತುಗಳನ್ನು ಲೋಹಗಳು ಅಂತ ಕರಿತೀವಿ. ಉದಾಹರಣೆಗೆ ಸೋಡಿಯಂ ಅಂತ ಅಂದ್ಕೊಳ್ಳಿ. ಸೋಡಿಯಮ್ದು ಎಷ್ಟು ಅಟಮಿಕ್ ನಂಬರ್ ಆಗಿರ್ಬೋದು 11. ಅದು ಒಂದು ಆಕ್ಟೈಡ್ ಸ್ಟೇಟ್, ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ತನ್ನಲ್ಲಿರುವಂತಹ ಒಂದು ಎಲೆಕ್ಟ್ರಾನನ್ನು ಬೇರೆ ಒಂದು ಧಾತುವಿಗೆ ವರ್ಗೀಕರಣ ಅಥವಾ ವರ್ಗಾವಣೆ ಮಾಡ್ತಾ ಹೋಗುತ್ತೆ. ಈ ರೀತಿ ವರ್ಗಾವಣೆ ಆದಾಗ ಅಲ್ಲಿ ಒಂದು ಎಲೆಕ್ಟ್ರಾನ್, ಅದು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ ಅದು ಕಳ್ಕೊಳ್ತಾ ಹೋಯಿತು. ಕಳ್ಕೊಂಡಾಗ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಎ ಪಾಸಿಟಿವ್ ಅಯಾನ್ಸ್. ಧನಾತ್ಮಕ ಅಯಾನ್ ಆಗಿ ಕನ್ವರ್ಷನ್ ಆಗ್ತಾ ಹೋಗುತ್ತೆ. ಅಂತಹ ಒಂದು ಧಾತುಗಳನ್ನು ನಾವು ಲೋಹಗಳು ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಲೋಹಗಳಿಗೆ ಉದಾಹರಣೆ ಹೇಳೋದಾದರೆ ಅಲ್ಯೂಮಿನಿಯಂ ಆಗಿರ್ಬೋದು, ಐರನ್, ಸೋಡಿಯಂ, ನೆಕ್ಸ್ಟು ಗೋಲ್ಡ್, ಸಿಲ್ವರ್, ಕಾಪರ್, ಇವೆಲ್ಲ ಪೊಟ್ಯಾಷಿಯಮ್, ಲಿಥಿಯಂ, ಇವೆಲ್ಲ ಲೋಹಗಳಿಗೆ ಉದಾಹರಣೆ. ಹಾಗೆ ಇವಾಗ ನಮಗೆ ಲೋಹ ಅಂದರೆ, ಮೆಟಲ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಅದೇ ರೀತಿಯಾಗಿ ನಾನ್ ಮೆಟಲ್ಸ್, ಅಲೋಹಗಳಂದರೆ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಆ್ಯಸ್ ಇಟ್ ಈಸ್ ಇಲ್ಲೂ ಏನಾಗುತ್ತೆ, ಕೆಲವೊಂದಿಷ್ಟು ಧಾತುಗಳು ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಋಣಾತ್ಮಕ ಅಯಾನುಗಳಾಗಿ ಪರಿವರ್ತನೆ ಹೊಂದೋದಕ್ಕೆ ತನಗೆ ಬೇಕಾದಂತಹ ಎಲೆಕ್ಟ್ರಾನ್ಗಳನ್ನು ಬೇರೆ ಒಂದು ಧಾತುವಿಂದ ಪಡ್ಕೊತಾ ಹೋಗುತ್ತೆ. ಅಂತಹ ಧಾತುಗಳನ್ನು ನಾವೇನಂತ ಕರಿತೀವಿ, ಅಲೋಹಗಳು ಅಂತ ಕರಿತೀವಿ. ದ ಸಬ್ಸ್ಟೆನ್ಸಸ್ ವಿಚ್ ರಿಸೀವ್ಸ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಅದರ್ ಎಲಿಮೆಂಟ್, ದೀಸ್ ಆರ್ ಕಾಲ್ಡ್ ಆಸ್ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಅಂತ ನಾವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಯಾವುದಿರ್ಬೋದು, ಕಾರ್ಬನ್, ನೈಟ್ರೋಜನ್ ಆಗಿರ್ಬೋದು. ನೆಕ್ಸ್ಟ್ ಸಲ್ಫರ್, ಫಾಸ್ಫರಸ್,
ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ನಾನ್ ಮೆಟಲ್ಸ್ ಅಥವಾ ಅಲೋಹಗಳು ಅಂತ ಕರಿತಾ ಹೋಗ್ತೀವಿ. ಸೊ ಲೋಹ ಮತ್ತು ಅಲೋಹಕ್ಕೆ ಏನು ಡೆಫಿನೇಷನ್ಸ್ ಸೊ ಏನು ಅಂತ ಹೇಳೋದಾದರೆ, ಸೊ ಈ ರೀತಿಯಾಗಿ ನಾವು ಎಲೆಕ್ಟ್ರಾನ್ಗಳನ್ನು ಪಡೆಯೋದ್ರ ಮೂಲಕ ಅಥವಾ ಎಲೆಕ್ಟ್ರಾನ್ನ ಕಳ್ಕೊಳ್ಳೋದ್ರ ಮೂಲಕ ನಾವು ಲೋಹ ಮತ್ತು ಅಲೋಹನ ಡಿಫೈನ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟು ಏನು ಅಂತ ಅಂದರೆ, ಸೊ ಮೇಯ್ನು ಈ ಒಂದು ಅಧ್ಯಯನದಲ್ಲಿ ನಮಗೆ ಇರುವಂತಹ ಮೇಯ್ನ್ ಕಾನ್ಸೆಪ್ಟ್ ಅಂತಂದರೆ, ಸೊ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಲೋಹ ಮತ್ತು ಅಲೋಹಗಳದ್ದು ಏನು ಫಿಸಿಕಲ್ ಭೌತ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗಿದ್ದೀವಿ. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಲೋಹದ ವಸ್ತುಗಳು ಮತ್ತು ಅಲೋಹದ ವಸ್ತುಗಳಾಗಿ ನಾವು ಮಾಡ್ತಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟು ಲೋಹಗಳು ಮತ್ತು ಅಲೋಹಗಳು. ಲೋಹಗಳು ಫಸ್ಟು ಪ್ರಾಪರ್ಟಿ ಏನು ಅಂತ ಅಂದರೆ, ಸೊ ಫಸ್ಟ್ ಮೇಯ್ನಾಗಿ ಇಲ್ಲಿ ಒಂದು ಕಾನ್ಸೆಪ್ಟ್, ಯಾವುದೋ ಒಂದು ಪ್ರಾಪರ್ಟಿನ ತೊಗೊಳೋದಾದರೆ, ಸೊ ಅದ್ರದ್ದು ಹಾರ್ಡ್ನೆಸ್ ಅಥವಾ ಮೃದುತ್ವ. ಅಂದರೆ ನಾವು ವೆನ್ ವಿ ಟಚ್ ಮುಟ್ಟಾಗ ಆ ಒಂದು ವಸ್ತು ಏನಿರುತ್ತೋ ಯಾವ ಥರ ಇದೆಯೋ ಅಥವಾ ಸ್ಮೂತ್ ಆಗಿದೆಯೋ, ಇಲ್ಲಿ ರಫ್ ಆಗಿದೆಯೋ ಅಥವಾ ಹಾರ್ಡ್ ಆಗಿದೆಯೋ, ಈ ಒಂದು ಬೇಸಿಸ್ ಮೇಲೆ ಲೋಹ ಮತ್ತು ಅಲೋಹನ ನಾವು ಕೆಟಗರೈಸ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟು ಲೋಹಗಳು. ಉದಾಹರಣೆಗೆ ಯಾವುದೋ ಒಂದು ನಿಮ್ಮಲ್ಲಿರುವಂತಹ ವಸ್ತು, ಯಾವುದೋ ಒಂದು ಜಗ್ನ ಯೂಸ್ ಮಾಡ್ತೀರಾ ನೀರು ಕುಡಿಯೋದಕ್ಕೆ, ಲೋಟವನ್ನೇ ಯೂಸ್ ಮಾಡ್ತೀರಾ. ಸೊ ಇಟ್ ಕ್ಯಾನ್ ಬಿ ಮ್ಯಾನುಫ್ಯಾಕ್ಚರ್ಡ್ ವಿತ್ ದ ಹೆಲ್ಪ್ ಆಫ್ ಮೆಟಲ್. ಸೊ ಮೆಟಲಿಂದ ಆಗಿರುವಂಥದ್ದು. ಸೊ ಆ ಮೆಟಲ್ಲು ಯಾವ ಥರ ಇರುತ್ತೆ, ಅದ್ರದ್ದು ಅಪಿಯರೆನ್ಸ್ ಅಥವಾ ಮುಟ್ಟೋದಕ್ಕೆ ಯಾವ ಥರ ಆಗಿರುತ್ತೆ, ಇಟ್ ಈಸ್ ಎ ಸಾಲಿಡ್ ಆಗಿರುತ್ತೆ ಅಥವಾ ಹಾರ್ಡ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಅಲೋಹಗಳು ಉದಾಹರಣೆ ಯಾವುದು ಅಂತ ಹೇಳೋದಾದರೆ, ಸೊ ಸಲ್ಫರ್ ಗಂಧಕದ ಪುಡಿ ಅಂತ ಕರಿತೇವೆ. ಸೊ ಇಟ್ ಈಸ್ ಇನ್ ಯೆಲ್ಲೋ ಕಲರಲ್ಲಿರುತ್ತೆ. ಸೊ ಆ ಒಂದು ಪುಡಿ ಯಾವ ಥರ ಇರುತ್ತೆ, ಇಟ್ ಈಸ್ ಎ ಸ್ಮೂತ್ ಸರ್ಫೇಸ್. ಸೊ ಸ್ಮೂತಾಗಿ ಇರುತ್ತೆ ಮುಟ್ಟೋದಕ್ಕೆ. ಸೊ ಫಸ್ಟು ಪ್ರಾಪರ್ಟಿ ನಾವು ಫಿಸಿಕಲ್ ಪ್ರಾಪರ್ಟಿ ಭೌತ ಲಕ್ಷಣವನ್ನು ನೋಡಿದ್ವಿ, ಏನು ಅಂತಂದರೆ ಅದರ ಅಪಿಯರೆನ್ಸ್ ಅಥವಾ ನಾವು ಟಚ್ ಮಾಡಿದಾಗ ಯಾವ ಥರ ಅದು ನಮಗೆ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ಅಂತ ಅಂದರೆ, ಸೊ ಹೊಳಪು. ಲೋಹಗಳು ಏನಾಗ್ತಾ ಇರುತ್ತೆ ಅಂದರೆ ತನ್ನ ಹೊಳಪನ್ನು ಪ್ರದರ್ಶನ ಮಾಡ್ತಾ ಹೋಗುತ್ತೆ. ಅಂದರೆ ಹೊಳಪಿಂದ ಲೋಹಗಳು ಕೂಡಿರುತ್ತೆ. ಸೊ ಇಟ್ ಈಸ್ ಎ ಲಶ್ಚರಸ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಆದರೆ ಉದಾಹರಣೆಗೆ ಸೊ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು. ಸೊ ಇವೆಲ್ಲ ಏನು ಲೋಹಗಳು ಹೊಳಪನ್ನು ಹೊಂದಿರುವಂಥದ್ದು. ಸೊ ನೆಕ್ಸ್ಟು ನಮಗೆ ಏನು ಅಲೋಹಗಳು. ಸೊ ಕಾರ್ಬನ್ ಆಗಿರ್ಬೋದು, ಫಾಸ್ಫರಸ್, ಉದಾಹರಣೆಗೆ ಸಲ್ಫರ್ ಗಂಧಕದ ಪುಡಿ ಅಂತ ಕರಿತೀವಿ. ಸೊ ಅದು ಯಾವುದೇ ರೀತಿ ತನ್ನ ಹೊಳಪನ್ನು ಅದು ಪ್ರದರ್ಶನ ಮಾಡೋದಿಲ್ಲ ಅಥವಾ ಅದಕ್ಕೆ ಯಾವುದೇ ರೀತಿ ಹೊಳಪು ಅನ್ನುವಂಥ ಒಂದು ಪ್ರಾಪರ್ಟಿನ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ದ ಸೆಕೆಂಡ್ ಪ್ರಾಪರ್ಟಿ. ಸೊ ನೆಕ್ಸ್ಟ್ ಏನು ಅಂತಂದರೆ, ಲೋಹಗಳು ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ತನ್ನಲ್ಲಿರುವಂತಹ ಒಂದು ಗುಣಗಳು ಅಂತ ಅಂದರೆ, ಸೊ ಮ್ಯಾಲೆಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಲೋಹಗಳು ಕುಟ್ಯತೆ ಅನ್ನುವಂಥ ಒಂದು ಗುಣವನ್ನು ಪ್ರದರ್ಶನ ಮಾಡ್ತಾ ಹೋಗುತ್ತೆ. ಸೊ ಹಾಗಾದರೆ ಏನು ಮ್ಯಾಲೆಬಿಲಿಟಿ ಅಂತ ಅಂದರೆ, ಸೊ ದ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಬಿ ಟು ಮೇಕ್ ಎ ಶೀಟ್ಸ್. ಅಂದರೆ ಒಂದು ಸಬ್ಸ್ಟೆನ್ಸ್ನ ಬೀಟ್ ಮಾಡಿದಾಗ, ಸೊ ನಾವು ಕುಟ್ಟಿದಂಥ ಸಮಯದಲ್ಲಿ ಆ ಸಬ್ಸ್ಟೆನ್ಸ್, ಆ ಒಂದು ಲೋಹ ವಸ್ತು ಏನಾಗ್ತಾ ಹೋಗುತ್ತೆ ಅಂತಂದರೆ ಟು ಫಾರ್ಮ್ ಎ ಥಿನ್ ಶೀಟ್ಸ್, ಹಾಳೆ ಆಗಿ ಮಾರ್ಪಾಟಾಗ್ತಾ ಹೋಗುತ್ತೆ. ಸೊ ಈ ಒಂದು ಗುಣವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಕುಟ್ಯತೆ ಅಥವಾ ಮ್ಯಾಲಿಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಉದಾಹರಣೆಗೆ ಅಲ್ಯೂಮಿನಿಯಂ ಫಾಯಿಲ್ ಆಗಿರ್ಬೋದು ಅಥವಾ ಸಿಲ್ವರ್ ಫಾಯಿಲ್ ಆಗಿರ್ಬೋದು. ಸೊ ಸಿಲ್ವರ್ ಪ್ಲೇಟಿಂಗ್ ಎಲ್ಲ, ಸೊ ಏನು ಸಮ್ ಆಫ್ ದ ಆರ್ನಮೆಂಟ್ಸ್ ಏನಿರುತ್ತೋ ಸೊ ಅದಕ್ಕೆ ಏನು ಸಿಲ್ವರ್ ಕೋಟಿಂಗ್ ಥರ ಮಾಡಿರ್ತಾರೆ. ಸೊ ಆ ಕೋಟಿಂಗನ್ನು ಮಾಡುವಂಥ ಸಮಯದಲ್ಲಿ ಆ ಒಂದು ಲೋಹನ ಥಿನ್ ಶೀಟ್ಸ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ, ಸೊ ಕೋಟಿಂಗ್ ಲೇಪನವನ್ನು ಬೇರೆ ಒಂದು ವಸ್ತು, ಉದಾಹರಣೆಗೆ ವುಡ್ ಆಗಿರ್ಬೋದು, ಅದ್ರ ಮೇಲೆ ಲೇಪನವನ್ನು ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ನಮಗೆ ಏನು ಅಂತಂದರೆ ಅಲ್ಯೂಮಿನಿಯಂ ಫಾಯಿಲ್ ಏನು, ಸೊ ನಾವು ತಿಂಡಿಯನ್ನು ತಿನ್ನೋದಕ್ಕೆ ಅಥವಾ ರೋಲ್ ಮಾಡುವಂಥ ಸಮಯದಲ್ಲಿ ಈ ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡ್ತಾ ಹೋಗ್ತೀವಿ ಸೊ ಅಡುಗೆ ಮನೆಯಲ್ಲಿ. ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗೋದು ಅಂತ ಅಂದರೆ ಥಿನ್ ಶೀಟ್ಸ್ ಆಗಿ ಏನು ಮಾಡೋದು, ಲೋಹವನ್ನು ಕುಟ್ಟಿ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಕುಟ್ಯತೆ ಅಂತ ಕರಿತಾ ಹೋಗ್ತೀವಿ, ಮ್ಯಾಲಿಬಿಲಿಟಿ ಅಂತ ಕರಿತೀವಿ. ಸೊ ಈ ಒಂದು ಪ್ರಾಪರ್ಟಿನ ನಾವು ಅಲೋಹಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಲೋಹಗಳು ಕುಟ್ಯತೆ ಪ್ರಾಪರ್ಟಿನ ಹೊಂದಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಅಂತ ಅಂದರೆ, ಸೊ ಡಕ್ಟಲಿಟಿ ಅಂತ ಕರಿತೀವಿ, ತನ್ಯತೆ ಅಂತ ಕರಿತೀವಿ. ಏನು ತನ್ಯತೆ ಅಂತ ಅಂದರೆ, ಸೊ ದ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಬಿ ಮೇಕ್ ಇಂಟು ಎ ಥಿನ್ ವೈರ್ಸ್. ಸೊ ಏನು ವಸ್ತುಗಳನ್ನು ಥಿನ್ ವೈರಾಗಿ ತಂತಿಗಳನ್ನಾಗಿ ಮಾಡೋದಕ್ಕೆ ನಾವು ತನ್ಯತೆ ಅಂತ
ಕರಿತಾ ಹೋಗ್ತೀವಿ. ಸೊ ಉದಾಹರಣೆಗೆ ಬಂಗಾರದ ಏನು ಗೋಲ್ಡ್ ಇರುತ್ತಲ್ಲ, ಸೊ ಅದ್ರದ್ದು ವೈರ್ ಆಗಿರ್ಬೋದು ಅಥವಾ ಕಾಪರ್ ವೈರ್. ಸೊ ವೈರಲ್ಲಿ ನಾವು ಎಲೆಕ್ಟ್ರಿಕ್ ವೈರಲ್ಲಿ ಯೂಸ್ ಮಾಡುವಂಥ ಕಾಪರ್ ವೈರ್ ಆಗಿರ್ಬೋದು, ಸೊ ಅಥವಾ ಅಲ್ಯೂಮಿನಿಯಂ ವೈರ್ಸ್ ಆಗಿರ್ಬೋದು. ಸೊ ಇಲ್ಲಿ ಏನು ಮಾಡ್ತಾ ಲೋಹಗಳನ್ನು ಸೊ ವೈರಾಗಿ ಕನ್ವರ್ಷನ್ ಮಾಡ್ತಾ ಹೋಗೋದು. ಈ ಒಂದು ಪ್ರಕ್ರಿಯೆಗೆ ನಾವು ತನ್ಯತೆ ಅಥವಾ ಏನಂತ ಕರಿತೀವಿ, ಡಕ್ಟಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲೂ ಕೂಡ ಈ ಒಂದು ಪ್ರಾಪರ್ಟಿನ ಯಾವುದು ನಾನ್ ಮೆಟಲ್ಸ್ ಅಲೋಹಗಳು ಪ್ರದರ್ಶನ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒಂದು ಪ್ರಾಪರ್ಟಿ ಏನು ಅಂತಂದರೆ, ಸೊ ದಿಸ್ ಈಸ್ ದ ಏನು ಡಕ್ಟಿಲಿಟಿ ಮತ್ತು ಮ್ಯಾಲಿಬಿಲಿಟಿ ಎರಡು ಪ್ರಾಪರ್ಟಿ ಇದೆ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಸೊ ನೆಕ್ಸ್ಟ್ ಪ್ರಾಪರ್ಟಿ ಏನು ಅಂತಂದರೆ, ಸೊ ಮೆಟಲ್ಸ್ ಲೋಹಗಳು ಏನು ಮಾಡಿದೆ ಅಂತಂದರೆ ಶಾಬ್ದಾನ ಗುಣವನ್ನು ಹೊಂದಿದೆ. ಸೊ ಮೆಟಲ್ಸ್ ಹ್ಯಾವಿಂಗ್ ಎ ಸೊನಾರಸ್ ಪ್ರಾಪರ್ಟಿ ಅಂತ ಕರಿತೀವಿ. ಉದಾಹರಣೆಗೆ ಸೊ ನಾವು ಶಾಲೆಯಲ್ಲಾಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು ಗಂಟೆಯನ್ನು ಬಳಸ್ತೀವಿ. ಸೊ ಆ ಒಂದು ಗಂಟೆಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಲೋಹಗಳಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ಹಾಗಾದರೆ ಆ ಲೋಹಗಳಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ನಮಗೆ ಏನು ಶಬ್ದವನ್ನು ಉಂಟು ಮಾಡ್ತಾ ಇದೆ. ಸೊ ಆ ಒಂದು ಪ್ರಾಪರ್ಟಿನೇ ನಾವು ಸೊನಾರಸಿಟಿ ಅಥವಾ ಸೊನಾರಸ್ ಶಾಬ್ದಾನ ಗುಣ ಅಂತ ಕರಿತಾ ಹೋಗ್ತೀವಿ. ಸೊ ಆ್ಯಸ್ ಇಟ್ ಈಸ್ ವೆನ್ ಕಂಪೇರ್ ಟು ನಾನ್ ಮೆಟಲ್ಸ್, ಅಲೋಹಗಳಿಗೆ ಕಂಪೇರ್ ಮಾಡಿದರೆ ಸೊ ಇಲ್ಲೂ ಅಲೋಹಗಳು ಯಾವುದೇ ರೀತಿ ಆ ಒಂದು ಏನು ಶಬ್ದವನ್ನು ಉಂಟು ಮಾಡುವಂಥ ಗುಣವನ್ನು ಹೊಂದಿಲ್ಲ. ಸೊ ಇಷ್ಟು ಏನು ಫಿಸಿಕಲ್ ಪ್ರಾಪರ್ಟಿ ಆಯಿತು. ನೆಕ್ಸ್ಟು ಒಂದು ಫಿಸಿಕಲ್ ಪ್ರಾಪರ್ಟಿ ಯಾವುದು ಅಂತಂದರೆ, ಸೊ ಸಮ್ ಆಫ್ ದ ಏನು ಮೆಟಲ್ಸ್ ಅಂತ ನಾವೇನು ಕರಿತಾ ಹೋಗ್ತೀವಿ, ಇವು ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಒಂದು ಶಾಖ ಮತ್ತು ಏನು ಉಷ್ಣ ಅಥವಾ ವಿದ್ಯುತ್ತಿನ ಒಂದು ಉತ್ತಮ ವಾಹಕಗಳಾಗಿವೆ ಯಾವುದು ಲೋಹಗಳು. ಸೊ ಉದಾಹರಣೆಗೆ ಯಾವ ಥರ ಅಂತ ನಾವು ನೋಡೋದಾದರೆ, ಸೊ ಕಾಪರ್ ಏನು ಎಲೆಕ್ಟ್ರಿಕ್ ವೈರ್ ಇರುತ್ತೋ, ಸೊ ಒಂದು ಸರ್ಕ್ಯೂಟನ್ನು ನಾವು ಮಾಡ್ತಾ ಹೋದಾಗ ಸೊ ಸಮ್ ಆಫ್ ದ ವಸ್ತುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಕೆಟಗರೈಸ್, ಸೊ ಇದು ನಾನ್ ಮೆಟಲ್ ಅಂತ ಏನು ಡಿವೈಡ್ ಮಾಡ್ಬೋದು, ಮತ್ತು ಇದು ಮೆಟಲ್ ಅಂತ ನಾವು ಡಿವೈಡ್ ಮಾಡ್ತಾ ಸೊ ಒಂದು ಆ್ಯಕ್ಟಿವಿಟಿನ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಸೊ ವುಡ್ ಪೀಸ್ ಆಗಿರ್ಬೋದು, ಸೊ ಯಾವುದೋ ಒಂದು ಮೆಟಲ್ ಇದ್ದಂತಹ ವಸ್ತುಗಳು ವೈರ್ ಆಗಿರ್ಬೋದು, ಸೊ ಅವನ್ನೆಲ್ಲ ಏನು ಮಾಡ್ತಾ ಹೋಗ್ಬೋದು, ಒಂದು ಸರ್ಕ್ಯೂಟನ್ನು ಫಾರ್ಮೇಷನ್ ಮಾಡಿ ಸೊ ಅದಕ್ಕೆ ಕನೆಕ್ಷನ್ ಕೊಡ್ತಾ ಹೋದಾಗ ಏನಾಗುತ್ತೆ, ಸೊ ಮೆಟಲ್ಸ್ ಏನು ಮಾಡುತ್ತೆ, ಇಟ್ ಶೋಸ್ ಎ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಸಿಟಿ ಕಂಡಕ್ಷನ್ ಆಗುವಂಥ ಪ್ರಾಪರ್ಟಿನ ನಮಗೆ ತೋರಿಸ್ತಾ ಹೋಗುತ್ತೆ. ಆದರೆ ನಾನ್ ಮೆಟಲ್ಸ್ ಯಾವುದೇ ಕಾರಣಕ್ಕೂ ಸೊ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ಅದನ್ನೇನಂತ ಕರಿತೀವಿ, ಇಟ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಅದೇ ರೀತಿ ಶಾಖ ಹೀಟ್, ಉದಾಹರಣೆಗೆ ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡುವಂಥ ಪಾತ್ರೆಗಳಾಗಿರ್ಬೋದು, ಸೊ ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳು. ಸೊ ಇವೆಲ್ಲ ಏನು ಅಂತಂದರೆ ಲೋಹಗಳಾಗಿರೋದ್ರಿಂದ ಸೊ ಶಾಖವನ್ನು ರೆಜಿಸ್ಟ್ ಮಾಡುವಂಥ ಕೆಪಾಸಿಟಿ ಇರೋದ್ರಿಂದ ಸೊ ದೀಸ್ ಆರ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ಹಾಗೆ ಏನು ಇಲ್ಲಿ ಯಾವುದು ನಾನ್ ಮೆಟಲ್ಸು, ಸೊ ದೀಸ್ ಆರ್ ದ ಬ್ಯಾಡ್ ಕಂಡಕ್ಟರ್. ಅಂದರೆ ಯಾವುದೇ ರೀತಿ ಶಾಖ ಮತ್ತು ಉಷ್ಣ ಅಥವಾ ವಿದ್ಯುತ್ತಿನ ವಾಹಕ ಆಗೋದಕ್ಕೆ ಅದು ಸಾಧ್ಯ ಇಲ್ಲ. ಸೊ ಆದರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಏನಾಗ್ತಾ ಹೋಗ್ಬೋದು, ವಾಹಕಗಳು ಆಗ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಉದಾಹರಣೆಗೆ ಇವೆಲ್ಲ ಏನು ಅಂತಂದರೆ ದೀಸ್ ಆರ್ ದ ಎಕ್ಸಾಂಪಲ್ಸ್. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಡಕ್ಟಿಲಿಟಿ, ಅಂದರೆ ತಂತಿಯಾಗಿ ಮಾಡಿರುವಂಥದ್ದು ಮೆಟಲ್ಸ್ನ, ಇದನ್ನು ತಿನ್ ಶೀಟ್ಸ್ ಹಾಳೆಗಳಾಗಿ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಇದು ಶಾಬ್ದಾನ ಗುಣವನ್ನು ಉಂಟು ಮಾಡಿರೋದು. ಇಟ್ ಈಸ್ ಎ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿನ ಯಾವ ಥರ ಮೆಟಲ್ಸು ಕಂಡಕ್ಟ್ ಮಾಡ್ತಾ ಹೋಗ್ತಾ ಇದೆ ಅಂತ. ಸೊ ಈ ರೀತಿಯಾಗಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ನ ಮತ್ತು ನಾನ್ ಮೆಟಲ್ಸ್ ಲೋಹ ಮತ್ತು ಅಲೋಹದ್ದು ಏನು ಭೌತಿಕ ಗುಣಗಳು ಏನೇನಿರುತ್ತೋ ಅದನ್ನು ನಾವು ತಿಳ್ಕೊಂಡ್ವಿ. ಸೊ ಹಾಗಾದರೆ ನೆಕ್ಸ್ಟ್ ವಿ ಮೂವ್ ಟುವರ್ಡ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಲೋಹ ಮತ್ತು ಅಲೋಹದ್ದು ಕೆಮಿಕಲ್ ಪ್ರಾಪರ್ಟೀಸು. ಸೊ ಫಸ್ಟು ಒನ್ ಬೈ ಒನ್ನು ಯಾವ ರೀತಿ ರಿಯಾಕ್ಷನ್ ಅಂದರೆ ಬೇರೆ ಒಂದು ವಸ್ತು ಅಥವಾ ಆ್ಯಸಿಡ್ ಆಗಿರ್ಬೋದು, ಬೇಸ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು ಮತ್ತು ವಾಟರ್ ಜೊತೆಗೆ ಯಾವ ರೀತಿ ಲೋಹ ಮತ್ತು ಅಲೋಹ ರಿಯಾಕ್ಷನ್ ಪ್ರತಿವರ್ತನೆಯನ್ನು ಹೊಂದ್ತಾ ಹೋಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಆಕ್ಸಿಜನ್ ಜೊತೆಗೆ, ಸೊ ಮೆಟಲ್ ಮತ್ತು ನಾನ್ ಮೆಟಲ್ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆದರೆ ಏನು ಉಂಟಾಗತ್ತೆ ಅಥವಾ ಪ್ರಾಡಕ್ಟ್ ಏನಾಗತ್ತೆ ಮತ್ತು ಯಾವ ರೀತಿ ನಮಗೆ ರಿಯಾಕ್ಷನ್ ಬರ್ತಾ ಹೋಗುತ್ತೆ ಅಂತ ನೋಡೋದಾದರೆ, ಸೊ ಫಸ್ಟು
ಆಕ್ಸಿಜನ್. ಸೊ ಮೆಟಲ್ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತನೆಯನ್ನು ಮಾಡಿದಾಗ ನಮಗೆ ಬರುವಂತಹ ಪ್ರಾಡಕ್ಟ್ ಏನಾಗಿರುತ್ತೆ ಅಂತಂದರೆ ಲೋಹದ ಆಕ್ಸೈಡ್ ಆಗಿರುತ್ತೆ. ಸೊ ಮೆಟಲ್ ಆಕ್ಸೈಡ್ ಉದಾಹರಣೆಗೆ ಸೊ ಮೆಗ್ನೀಷಿಯಮ್ ಅನ್ನುವಂಥ ಒಂದು ಲೋಹವನ್ನು ತೊಗೊಳ್ಳಿ, ಅದನ್ನು ಆಕ್ಸಿಜನ್ ಜೊತೆಗೆ ವರ್ತನೆಯನ್ನು ಮಾಡಿದಾಗ ಇಟ್ ಗಿವ್ಸ್ ರೈಸ್ ಟು ಏನು ನಮಗೆ ಉತ್ಪತ್ತಿ ಮಾಡ್ತಾ ಹೋಗುತ್ತೆ ಅಂದರೆ ಮೆಗ್ನೀಷಿಯಮ್ ಆಕ್ಸೈಡನ್ನು ನಮಗೆ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಸೊ ಮೆಗ್ನೀಷಿಯಮ್ ಆಕ್ಸೈಡ್ ಏನಿದೆ ಮೆಗ್ನೀಷಿಯಮ್, ಸೊ ಮೆಟಲ್ಸು ಇಟ್ ಕ್ಯಾನ್ ಬಿ ರಿಯಾಕ್ಟ್ ವಿತ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಏನಾಗಿದೆ ಸೊ ಬೆಂಕಿ ಅಂದರೆ ಇಟ್ ಈಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಹಿಯರ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಹೈಲಿ ರಿಯಾಕ್ಟಿವ್ ಮೆಟಲ್ಸ್, ಸೊ ತುಂಬ ಧಾತುಗಳು ಏನು ಹೈ ಆಗಿ ರಿಯಾಕ್ಷನ್ನ ತೋರಿಸ್ತಾ ಹೋಗುತ್ತೋ ಸೊ ಆ ಮೆಟಲ್ಸ್ಗಳು ಉದಾಹರಣೆಗೆ ಸೋಡಿಯಮ್ ಆಗಿರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ದೇ ಆರ್ ರಿಯಾಕ್ಟ್ ವೆರಿ ಹೈಲಿ ಅಂದರೆ ವಿಗೋರಸ್ಲಿ ಮತ್ತು ವಯೋಲೆಂಟ್ ಆಗಿ ಏನೋ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ನಾವು ಹೊರಗಡೆ ತೆರೆದಿಟ್ಟಾಗ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಸಮ್ ಆಫ್ ದ ಕೇಸಸ್ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರೋದ್ರಿಂದ ಏನು ಅಲ್ಲಿ ಬೆಂಕಿ ಹತ್ಕೊಳ್ಳೋಂತಹ ಸಾಧ್ಯತೆನ ನಾವು ನೋಡ್ತಾ ಹೋಗ್ಬೋದು. ಸೊ ಅದಕ್ಕೋಸ್ಕರ ಏನು ಹೈಲಿ ರಿಯಾಕ್ಟಿವ್ ಮೆಟಲ್ಸು ಎಲಿಮೆಂಟ್ಸ್ ಯಾವುದ್ಯಾವ್ದಿದೆ ಸೋಡಿಯಂ, ಪೊಟ್ಯಾಷಿಯಮ್ ಅವನ್ನೆಲ್ಲ ನಾವು ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಅಂಡರ್ ದ ಕೆರೋಸಿನ್ ಅಂತ ಹೇಳ್ತೀವಿ. ಸೊ ಸೀಮೆ ಎಣ್ಣೆಯಲ್ಲಿ ಏನು ಮಾಡ್ತಾ ಹೋಗ್ತೀವಿ ಅದನ್ನು ಸ್ಟೋರೇಜ್ ಮಾಡ್ತಾ ಹೋಗ್ತೀವಿ. ಸೊ ಬಿಕಾಸ್ ಆಫ್ ದ ಯಾವ ರೀಸನ್ಗೆ ಅಂದರೆ ಇಟ್ ಕ್ಯಾನ್ ಕಾಸಸ್ ಸಮ್ ಆಫ್ ದ ಫೈರ್ ಆಕ್ಸಿಡೆಂಟ್ ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಹೋಗ್ತೀವಿ ಸ್ಟೋರೇಜ್ನ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನು ಕೆಲವೊಂದಿಷ್ಟು ಲೋಹಗಳು ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ಸೊ ರಿಯಾಕ್ಷನ್ ಆದಾಗ ಬೆಂಕಿ ಹತ್ಕೊಳ್ಳೋಂತಹ ಏನು ಒಂದು ಕ್ರಿಯೆ ನಡೀತಾ ಹೋಗುತ್ತೆ. ಆದರೆ ಸಮ್ ಆಫ್ ದ ಮೆಟಲ್ಸು ಸ್ಲೋ ಆಗಿ ಏನಾಗ್ತಾ ಹೋಗುತ್ತೆ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಐರನ್, ಸೊ ಐರನ್ನು ಏನು ಕಬ್ಬಿಣ ಇರುತ್ತೋ ಸೊ ಇಟ್ ಕ್ಯಾನ್ ಬಿ ಏನು ನಾವು ಏರ್ ಜೊತೆಗೆ ಎಕ್ಸ್ಪೋಸ್ ಮಾಡಿದಾಗ ಅಥವಾ ಹೊರಗಡೆ ಇಟ್ವಿ ಅಂತ ಅಂದಾಗ ಏನಾಗ್ತಾ ಹೋಗುತ್ತೆ ರಸ್ಟ್ ಆಗ್ತಾ ಹೋಗುತ್ತೆ. ಸೊ ತುಕ್ಕು ಹಿಡಿಯೋದ್ರ ಮೂಲಕ ತನ್ನ ಒಂದು ವರ್ತನೆಯನ್ನು ತೋರಿಸ್ತಾ ಹೋಗುತ್ತೆ. ಸೊ ಅದೇ ರೀತಿ ಸಿಲ್ವರ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕಾಲ್ಗೆಜ್ಜೆಯನ್ನು ಹಾಕ್ಕೊಂಡಾಗ ಸೊ ಕೆಲವರಿಗೆ ಏನಾಗ್ತಾ ಹೋಗುತ್ತೆ ಆ ಸಿಲ್ವರು ಟರ್ನ್ಸ್ ಸ್ಲೈಟ್ಲಿ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಏನಾಗಿದೆ ಅಂತ ಅಂದರೆ ಅದು ಆಕ್ಸಿಜನ್ ಜೊತೆಗೆ ಒಂದು ರಿಯಾಕ್ಷನನ್ನು ಮಾಡ್ತಾ ಹೋಗಿದೆ ಅಂತ. ಅದೇ ರೀತಿ ತಾಮ್ರ ಆಗಿರ್ಬೋದು, ತಾಮ್ರ ಏನಾಗುತ್ತೆ ಅಂತಂದರೆ ಅದು ಕೂಡ ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆದಾಗ ಸೊ ಯಾವುದು ಗ್ರೀನ್ ಕಲರ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಧಾತುಗಳು ಹೈಲಿ ರಿಯಾಕ್ಟಿವ್ ಆಗ್ತಾ ಹೋಗುತ್ತೆ ಆಕ್ಸಿಜನ್ ಜೊತೆಗೆ. ಸೊ ಇನ್ನು ಸಮ್ ಆಫ್ ದ ಮೆಟಲ್ಸ್ ಏನಾಗಿರುತ್ತೆ ಇಟ್ ಕ್ಯಾನ್ ಬಿ ಲೀಸ್ಟ್ ರಿಯಾಕ್ಟಿವ್ ವಿತ್ ಆಕ್ಸಿಜನ್. ಸೊ ಮೇಯ್ನ್ ಪ್ರಾಡಕ್ಟ್ ಏನು ಅಂತ ಅಂದರೆ ಆಕ್ಸಿಜನ್ ಜೊತೆಗೆ ನಾವು ರಿಯಾಕ್ಷನ್ ಆದಾಗ ಮೆಟಲ್ ನಾರ್ಮಲ್ ಆಗಿ ಇಟ್ ಕ್ಯಾನ್ ಪ್ರೊಡ್ಯೂಸಸ್ ಎ ಮೆಟಲ್ ಆಕ್ಸೈಡ್, ಲೋಹದ ಆಕ್ಸೈಡನ್ನು ನಮಗೆ ಕೊಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ನಾನ್ ಮೆಟಲ್ಸ್ ಯಾವ ಥರ ರಿಯಾಕ್ಷನ್ ಆಗ್ಬೋದು ಅಂತ ನೋಡ್ತಾ ಹೋಗೋದಾದರೆ ಸೊ ನಾನ್ ಮೆಟಲ್ಸ್ ಫಾರ್ ಎಕ್ಸಾಂಪಲ್ ಸಲ್ಫರ್ ಅಂತ ತಗೊಳ್ಳಿ. ಸೊ ಸಲ್ಫರು ಆಕ್ಸಿಜನ್ ಜೊತೆಗೆ ರಿಯಾಕ್ಷನ್ ಆಗ್ತಾ ಹೋದಾಗ ಸೊ ಇಟ್ ಫಾರ್ಮ್ಸ್ ಸಲ್ಫರ್ ಡೈಆಕ್ಸೈಡ್ ಆಗಿ ನಮಗೆ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಏನು ಸಲ್ಫರ್ ಡೈಆಕ್ಸೈಡ್ ಆಗಿ ಹಿಯರ್ ಏನು ಅಂತಂದರೆ ನಾನ್ ಮೆಟಲ್ ಆಕ್ಸೈಡ್, ಅಲೋಹದ ಆಕ್ಸೈಡ್ ಏನಿರುತ್ತೋ ಇಟ್ ಕ್ಯಾನ್ ಬಿ ಅಸಿಡಿಕ್ ಇನ್ ನೇಚರ್. ಸೊ ಅದೇ ರೀತಿ ಲೋಹದ ಆಕ್ಸೈಡ್ ಏನಿದೆಯೋ ಅದು ಇಟ್ ಕ್ಯಾನ್ ಬಿ ಬೇಸಿಕ್ ಇನ್ ನೇಚರ್. ಯಾಕೆ ಅಸಿಡಿಕ್ ಮತ್ತು ಬೇಸಿಕ್ ಇನ್ ನೇಚರ್ ಅಂತ ನಾವು ನೋಡ್ತಾ ಹೋಗೋದಾದರೆ ಸೊ ಫಸ್ಟು ಆಕ್ಸೈಡ್ಗಳು ಏನಾಗಿರುತ್ತೆ ಅಂತಂದರೆ ವಾಟರ್ ಜೊತೆಗೆ ಸೊ ಉದಾಹರಣೆಗೆ ಮೆಟಲ್ ಆಕ್ಸೈಡ್ ಅಂತ ಅಂದ್ಕೊಳ್ಳಿ, ಮೆಟಲ್ ಆಕ್ಸೈಡ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ ಆಕ್ಸೈಡ್ ಆಗಿರ್ಬೋದು, ಯಾವುದ್ರ ಜೊತೆಗೆ ನೆಕ್ಸ್ಟು ವಾಟರ್ ಜೊತೆಗೆ ಫಾರ್ಮೇಷನ್ ಅಥವಾ ರಿಯಾಕ್ಷನ್ ಆಗ್ತಾ ಹೋದಾಗ ಸೊ ಫಸ್ಟು ಮೆಟಲ್ ಏನು ಮಾಡುತ್ತೆ ಅಂತ ಅಂದರೆ ಮೆಟಲ್ ಆಕ್ಸೈಡ್ ಏನು ಮಾಡುತ್ತೆ ಅಂತ ಅಂದರೆ ಇಟ್ ಕ್ಯಾನ್ ಪ್ರೊಡ್ಯೂಸಸ್ ಎ ಬೇಸಸ್. ಸೊ ಅದಕ್ಕೋಸ್ಕರ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ನೆಕ್ಸ್ಟು ಯಾವುದು ನಾನ್ ಮೆಟಲ್ ಯಾವುದ್ರ ಜೊತೆಗೆ ಅಂದರೆ ನಾನ್ ಮೆಟಲ್ ಆಕ್ಸೈಡ್ ಇಟ್ ಕ್ಯಾನ್ ಬಿ ರಿಯಾಕ್ಟ್ ವಿತ್ ವಾಟರ್ ಜೊತೆಗೆ ರಿಯಾಕ್ಷನ್ ಆಯಿತು ಅಂತಂದರೆ ಇಟ್ ಫಾರ್ಮ್ಸ್ ಎ ಆ್ಯಸಿಡ್. ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಒಂದು ಮೆಟಲ್ ಅಂತ ಅಂದ್ಕೊಳ್ಳಿ, ಸೋಡಿಯಂ ಆಕ್ಸೈಡ್ Na2 ಆಗಿರ್ಬೋದು ಅಥವಾ ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಅಂದ್ಕೊಳ್ಳಿ. ಸೊ ಅದು ಯಾವುದ್ರ ಜೊತೆಗೆ ವಾಟರ್ ಜೊತೆಗೆ H2O ಜೊತೆಗೆ ರಿಯಾಕ್ಷನ್ ಆದಾಗ ಸೊ ಸೋಡಿಯಂ ಏನು ಮಾಡ್ತಾ ಹೋಗುತ್ತೆ ಅಂದರೆ ಇಟ್ ಫಾರ್ಮ್ಸ್ ಎ ಬೇಸ್ ಲೈಕ್ NaOH. ಸೊ ಅದೇ ರೀತಿ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಯಾವುದು
ನಾನ್ ಮೆಟಲ್ಗಳು ಏನು ಮಾಡ್ತಾ ಹೋಗುತ್ತೆ, ಆ್ಯಸಿಡಿಕ್ ನೇಚರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಆಕ್ಸಿಜನ್ನಿಂದ ಏನು ಲೋಹ ಮತ್ತು ಅಲೋಹ ವರ್ತನೆ ಆದಾಗ ನಮಗೆ ಮೇಯ್ನಾಗಿ ಸಿಗುವಂಥ ಪ್ರಾಡಕ್ಟ್ ಯಾವುದು ಅಂತಂದರೆ ಲೋಹದ ಆಕ್ಸೈಡ್. ಸೊ ಅದೇ ರೀತಿ ಯಾವುದು ನಾನ್ ಮೆಟಲ್ ರಿಯಾಕ್ಷನ್ ಆದಾಗ ಇಟ್ ಫಾರ್ಮ್ಸ್ ಎ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಈ ಥರ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಈಗ ಆಕ್ಸಿಜನ್ ಜೊತೆಗೆ ಆಯಿತು. ನೆಕ್ಸ್ಟ್ ಒನ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ, ನೀರಿನೊಂದಿಗೆ ವರ್ತನೆ ಆದಾಗ ನಮಗೆ ಲೋಹದ್ದು ಏನು ಸಿಗ್ತಾ ಹೋಗುತ್ತೆ ಅಂತ. ಸೊ ಫಸ್ಟು ಲೋಹಗಳು ನೀರಿನೊಂದಿಗೆ ವರ್ತನೆ ಆಗ್ತಾ ಹೋದಾಗ ಸೊ ನಮಗೆ ಫಸ್ಟು ಸಿಗುವಂತಹ ಪ್ರಾಡಕ್ಟ್ ಯಾವುದು ಅಂತಂದರೆ ಸೊ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್, ಅಂದರೆ ಹೈಡ್ರಾಕ್ಸೈಡ್ ಗ್ರೂಪ್ ನಮಗೆ ಸಿಗ್ತಾ ಹೋಗುತ್ತೆ ಅಲಾಂಗ್ ವಿತ್ ದ ರಿಲೀಸ್ ಆಫ್ H2 ಗ್ಯಾಸ್. ಸೊ ಹೈಡ್ರೋಜನ್ ಗ್ಯಾಸ್ ಅನಿಲ ಏನಾಗ್ತಾ ಹೋಗುತ್ತೆ, ಲಿಬ್ರೇಷನ್ ಆಗ್ತಾ ಹೋಗುತ್ತೆ. ಸೊ ಹಿಯರ್ ಸಮ್ ಆಫ್ ದ ಮೆಟಲ್ಸ್ ಏನಿರುತ್ತೋ ಇಟ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಕೋಲ್ಡ್ ವಾಟರ್ ಆ್ಯಂಡ್ ಸಮ್ ಆಫ್ ದ ಮೆಟಲ್ಸ್, ಕೆಲವೊಂದಿಷ್ಟು ಲೋಹಗಳು ಬಿಸಿ ನೀರಿನ ಜೊತೆ ವರ್ತನೆ ಆಗುತ್ತೆ. ಸೊ ಸಮ್ ಆಫ್ ದ ಏನು ಮೆಟಲ್ಸ್ ಲೋಹಗಳು ಸ್ಟೀಮ್ ಹಬೆಯ ಜೊತೆಗೆ ವರ್ತನೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಹಬೆ ಜೊತೆ ಆಗಿರ್ಬೋದು, ಬಿಸಿನೀರು ಜೊತೆಗಾಗಿರ್ಬೋದು, ತಣ್ಣೀರಿನ ಜೊತೆಗಾಗಿರ್ಬೋದು, ಸೊ ನಮಗೆ ಏನು ವರ್ತನೆಯನ್ನು ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೊ ಫಸ್ಟು ಮೇಯ್ನಾಗಿ ಹೈಡ್ರಾಕ್ಸಿ ಗ್ರೂಪ್ನ ರಿಲೀಸ್ ಮಾಡ್ತಾ ಹೋಗುತ್ತೆ, ಅದ್ರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಕೊಡ್ತಾ ಹೋಗುತ್ತೆ. ಸೊ ಅಲ್ಲಿ ಒಂದಿಷ್ಟು ರಿಯಾಕ್ಷನ್ಸ್ಗಳು ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಸಮ್ ಆಫ್ ದ ಆಲ್ಕಲಿ ಮೆಟಲ್ಸ್, ಕ್ಷಾರ ಏನು ಲೋಹಗಳು ಅಂತ ಕರಿತೀವಿ. ಉದಾಹರಣೆಗೆ ಯಾವುದು ಪೊಟ್ಯಾಷಿಯಮ್, ಸೋಡಿಯಂ. ಸೊ ಇವೆಲ್ಲ ಏನು ಅಂತಂದರೆ ವಾಟರ್ ಜೊತೆಗೆ ವರ್ತನೆ ಆದಾಗ ಇಟ್ ಫಾರ್ಮ್ಸ್ ಎ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಅಂದರೆ ಬೆಂಕಿ ಹತ್ಕೊಂಡಿದೆ. ಸೊ ಈ ರೀತಿಯಾಗಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಸಮ್ ಆಫ್ ದ ಮೆಟಲ್ಸು ವಯೋಲೆಂಟಾಗಿ, ಅಂದರೆ ಸಡನ್ ರಿಯಾಕ್ಷನನ್ನು ತೋರಿಸ್ತಾ ಹೋಗುತ್ತೆ. ಆದರೆ ಸಮ್ ಆಫ್ ದ ಮೆಟಲ್ಸ್ ಏನಾಗ್ತಾ ಹೋಗುತ್ತೆ ಅಂತಂದರೆ ನಮಗೆ ರಿಯಾಕ್ಷನ್ನು ಸ್ಲೋ ಆಗಿ ಪ್ರೋಸೆಸ್ಸು ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದನ್ನ ನಾವು ನೋಡ್ತಾ ಹೋಗ್ಬೋದು ಅಂತಂದರೆ ಸೊ ಪೊಟ್ಯಾಷಿಯಮ್ ಇಟ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ದ ವಾಟರ್ ಟು ಫಾರ್ಮ್ ಎ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಅಲಾಂಗ್ ವಿತ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಅದೇ ಥರ ಲೀಥಿಯಮ್ ಆಗಿರ್ಬೋದು. ಸೊ ನೆಕ್ಸ್ಟು ಸೋಡಿಯಮ್. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ದ ವಾಟರ್. ಸೊ ನೀರು ಮತ್ತು ಏನು ನಾವು ಲೋಹದ ಜೊತೆಗೆ ಯಾವ ಥರ ವರ್ತನೆ ಆಗುತ್ತೆ ಅಂತ ನೋಡ್ತಾ ಹೋದ್ವಿ. ಸೊ ನೆಕ್ಸ್ಟು these are also example for the some of the reactions. ಸೊ ಪೊಟ್ಯಾಷಿಯಮ್ ಇಲ್ಲಿ ನಾವು ಕೆಲವೊಂದಿಷ್ಟು ಅಂದರೆ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದು ಅಂತಂದರೆ ಪೊಟ್ಯಾಷಿಯಮ್. ಸೊ ವಾಟರ್ ಜೊತೆಗೆ ರಿಯಾಕ್ಷನ್ ಆದಾಗ ಏನಾಗಿದೆ ಅಂತಂದರೆ ಇಟ್ ಫಾರ್ಮ್ಸ್ ಎ ಸೊ ಫೈರ್ ಏನು ಉತ್ಪತ್ತಿ ಆಗಿದೆ. ಸೊ ಅದೇ ರೀತಿ ಕ್ಯಾಲ್ಶಿಯಮ್ ನೋಡ್ತೀವಿ. ಸೊ ವೆನ್ ಕಂಪೇರ್ ಟು ಪೊಟ್ಯಾಷಿಯಮಿಗೆ ಕಂಪೇರ್ ಮಾಡಿದ್ರೆ ಕ್ಯಾಲ್ಶಿಯಮ್ ಇಸ್ ಎ ಲೀಸ್ಟ್ ರಿಯಾಕ್ಟಿವಿಟಿ ಏನಾಗಿದೆ, ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಸ್ಲೋ ಆಗಿ ಏನಾಗ್ತಾ ಇದೆ, ಅದು ತನ್ನ ಪ್ರೋಸೆಸ್ನ ಮಾಡ್ತಾ ಇದೆ. ಸೊ ಅದೇ ರೀತಿ ಸೊ ನೆಕ್ಸ್ಟು ಮೆಗ್ನೀಷಿಯಮ್. ಸೊ ಇಟ್ ಈಸ್ ಆಲ್ಸೋ ಎ ಸ್ಲೋ ಪ್ರೋಸೆಸ್. ಸೊ ನೀರಿನ ಜೊತೆಗೆ ರಿಯಾಕ್ಷನ್ ಆದಾಗ ಏನಾಗ್ತಾ ಇದೆ ಅಂತಂದರೆ ಕಮ್ಮಿ ಪ್ರತಿವರ್ತನೆಯನ್ನು, ಸೊ ಯಾವುದೇ ರೀತಿ ಚೇಂಜಸ್ಸನ್ನು ಅಲ್ಲಿ ಏನು ಮಾಡ್ತಾ ಇಲ್ಲ, ಅದು ತೋರಿಸ್ತಾ ಇಲ್ಲ. ಸೊ ಈ ರೀತಿಯಾಗಿ ಏನು ಲೋಹಗಳು ನೀರಿನೊಂದಿಗೆ ವರ್ತನೆಯನ್ನು ನಮಗೆ ಹೋದಾಗ ಸೊ ಮೇನ್ ಪ್ರಾಡಕ್ಟು ಏನಾಗಿ ನಮಗೆ ಸಿಗ್ತಾ ಹೋಗುತ್ತೆ ಅಂತಂದರೆ ಹೈಡ್ರಾಕ್ಸಿ ಗ್ರೂಪ್ ಅಲಾಂಗ್ ವಿತ್ ದ ರಿಲೀಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಹೈಡ್ರೋಜನ್ ಅನಿಲ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಏನು ಕೋಲ್ಡ್ ವಾಟರ್, ಸ್ಟೀಮ್ ಅದ್ರ ಜೊತೆಗೆಲ್ಲ ಏನು ರಿಯಾಕ್ಷನ್ನ ನಾವು ನೋಡಬೇಕು ಅಂತಂದರೆ ಸೊ 10ನೇ ತರಗತಿ ಏನು ಕ್ಲಾಸಸ್ ಅದರಲ್ಲಿ ಮೆಟಲ್ಸ್, ಲೋಹ ಮತ್ತು ಅಲೋಹ ಚಾಪ್ಟರ್ ಇದೆಯೋ ಸೊ ಅದರಲ್ಲಿ ಏನು ಮಾಡ್ತಾ ಹೋಗ್ಬೋದು, ನಾವು ಬ್ರೀಫ್ ಆಗಿ ಇದ್ರ ಬಗ್ಗೆ ತಿಳ್ಕೊತಾ ಹೋಗ್ಬೋದು. ಸೊ ನೆಕ್ಸ್ಟ್ ಏನು ಅಂತಂದರೆ ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ಎಕ್ಸಾಂಪಲ್ಸ್ ಫಾರ್ ಮೆಟಲ್ಸ್. ಸೊ ಯಾವ ಥರ ಮೆಟಲ್ಸ್ ಲೋಹಗಳು ಸ್ಲೋ ಆಗಿ, ಹೈ ಆಗಿ ಮತ್ತು ಏನು ವಾಟರಲ್ಲಿ ರಿಯಾಕ್ಷನ್ನ ತೋರಿಸ್ತಾ ಹೋಗಿದೆ ಅಂತ. ಸೊ ನೆಕ್ಸ್ಟು ನಾವು ಯಾವುದು ನಾನ್ ಮೆಟಲ್ಸ್. ಸೊ ಇಲ್ಲಿವರೆಗೂ ಮೆಟಲ್ಸ್ ಲೋಹಗಳು ರಿಯಾಕ್ಷನ್ ಆಗೋದನ್ನು ನೋಡಿದ್ವಿ ನೀರಿನ ಜೊತೆಗೆ. ಇವಾಗ ಅಲೋಹಗಳು ನೀರಿನ ಜೊತೆಗೆ ಏನು ರಿಯಾಕ್ಷನ್ ಆಗುತ್ತೋ, ಸೊ ರಿಯಾಕ್ಷನ್ ಆಗುತ್ತೋ ಇಲ್ವೋ ಅಂತ ನೋಡ್ತಾ ಹೋಗೋದಾದರೆ ಸೊ ನಾನ್ ಮೆಟಲ್ ವಿಚ್ ಕ್ಯಾನ್ ಬಿ ವಾಟರ್ ಜೊತೆಗೆ ರಿಯಾಕ್ಷನ್ ಆದಾಗ ಸೊ ಏನು ರಿಯಾಕ್ಷನನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಸಲ್ಫರ್ ಪ್ಲಸ್ ವಾಟರ್, ಸೊ ದೆರ್ ಈಸ್ ನೋ ರಿಯಾಕ್ಷನ್ಸ್. ಸೊ ನೆಕ್ಸ್ಟ್ ಏನಾಗಿದೆ ಅಂತ ಅಂದರೆ ಆಕ್ಸೈಡ್ಗಳನ್ನು ನಾವು ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್, ಅದು ವಾಟರ್ ಜೊತೆಗೆ ರಿಯಾಕ್ಷನ್ ಆದಾಗ ಸೊ ಇಟ್ ಫಾರ್ಮ್ಸ್ ಎ ಕಾರ್ಬೋನಿಕ್ ಆ್ಯಸಿಡ್. ಸೊ ಕಾರ್ಬೋನಿಕ್ ಆ್ಯಸಿಡನ್ನು ನಾವು ಏನು ಮಾಡ್ತಾ ಹೋಗ್ಬೋದು, ಪಡ್ಕೊಳ್ತಾ ಹೋಗ್ಬೋದು. ಸೊ ಅದೇ ರೀತಿ ಸಲ್ಫರ್ ಡೈಆಕ್ಸೈಡು
ಏನು ಮಾಡ್ತಾ ಹೋಗುತ್ತೆ ಅಂತಂದರೆ ವಾಟರ್ ಜೊತೆಗೆ ರಿಯಾಕ್ಷನ್ ಆದಾಗ ಸಲ್ಫರಸ್ ಆ್ಯಸಿಡ್ನ ನಾವು ಪಡ್ಕೊತಾ ಹೋಗ್ತೀವಿ. ಸೊ H2SO3, ಇಲ್ಲಿ ಕಾರ್ಬೋನಿಕ್ ಆ್ಯಸಿಡ್ H2CO3. ಸೊ ಇಲ್ಲಿ ನಾನ್ ಮೆಟಲ್ ತೊಗೊಂಡಿಲ್ಲ, ನಾನ್ ಮೆಟಲ್ ಆಕ್ಸೈಡ್ನ ನಾವು ತಗೊಂಡು ನೀರಿನ ಜೊತೆಗೆ ರಿಯಾಕ್ಷನ್ನ ಮಾಡ್ತಾ ಹೋದಾಗ ಇಟ್ ಕ್ಯಾನ್ ಬಿ ರಿಯಾಕ್ಟೆಡ್ ಟು ಫಾರ್ಮ್ ಸಮ್ ಆಫ್ ದ ಪ್ರಾಡಕ್ಟ್ಸ್. ಸೊ ಆದರೆ ನಾನ್ ಮೆಟಲ್ ಡೈರೆಕ್ಟಾಗಿ ತೊಗೊಂಡಾಗ ಡಸ್ ನಾಟ್ ಶೋಸ್ ಎನಿ ರಿಯಾಕ್ಷನ್ಸ್. ಸೊ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ಸ್ನ ಅದು ತೋರಿಸೋದಿಲ್ಲ. ಸೊ ಯಾವ ರೀತಿ ಆ್ಯಸಿಡು ಏನಾಗ್ತಾ ಇದೆ ಅಂತಂದರೆ, ಸೊ ಮೆಟಲ್ಲು ಯಾವ ರೀತಿ ವಾಟರ್ ಜೊತೆಗೆ ರಿಯಾಕ್ಷನ್ ಆದಾಗ ಸೊ ಇಟ್ ಫಾರ್ಮ್ಸ್ ಎ ಪಾಪ್ ಸೌಂಡ್. ಸೊ ಪಾಪ್ ಸೌಂಡನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಉದಾಹರಣೆಗೆ ಹಿಯರ್ ದಿಸ್ ಈಸ್ ಆ್ಯನ್ ಡಯಾಗ್ರಾಮ್ ಆಫ್ ವಿಚ್ ಎಕ್ಸ್ಪ್ಲೈನ್ಸ್ ದ ಜಿಂಕ್ ಗ್ರ್ಯಾನ್ಯೂಲ್ಸ್. ಆ್ಯಸಿಡ್ ಜೊತೆಗೆ ಏನು ಮೆಟಲ್ಲು ರಿಯಾಕ್ಷನ್ ಆಗ್ತಾ ಹೋದಾಗ ಏನಾಗುತ್ತೆ, ಏನು ಬಬಲ್ಸ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಈ ಬಬಲ್ಸ್ ಫಾರ್ಮೇಷನ್ ಆಗ್ತಾ ಹೋದಾಗ ಇಲ್ಲಿ ಪಾಪ್ ಸೌಂಡ್ ಅಂದರೆ, ಸೊ ನಾವು ಒಂದು ಮ್ಯಾಚ್ ಸ್ಟಿಕ್ನ ಯೂಸ್ ಮಾಡಿಕೊಂಡು ಅದ್ರ ಹತ್ರ ತೊಗೊಂಡು ಹೋದಾಗ ಫೈರ್ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ನಾವು ನೋಡ್ತಾ ಹೋಗ್ಬೋದು. ಏನು ರಿಯಾಕ್ಷನ್ನ ನಾವು ಮೆಟಲ್ ಜೊತೆಗೆ ನೋಡ್ತಾ ಹೋದಾಗ ಅಂದರೆ ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಅ ಮೆಟಲ್. ಸೊ ಆಮ್ಲಗಳೊಂದಿಗೆ ಹೇಗೆ ಮೆಟಲ್ ವರ್ತನೆಯನ್ನು ಮಾಡ್ತಾ ಹೋಗುತ್ತೆ ಅನ್ನೋದಕ್ಕೆ ಆ ಒಂದು ಡಯಾಗ್ರಾಮ್ ನಮಗೆ ಉದಾಹರಣೆ ಆಗ್ತಾ ಹೋಗುತ್ತೆ. ಆ ಒಂದು ಡಯಾಗ್ರಾಮ್ನ ನೋಡಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹಿಯರ್. ಸೊ ಲೋಹ ಒಂದು ಆ್ಯಸಿಡ್ ಜೊತೆಗೆ ಆಮ್ಲ ಜೊತೆಗೆ ವರ್ತನೆ ಆದಾಗ ನಮಗೆ ಏನು ಸಿಗ್ತಾ ಹೋಗುತ್ತೆ ಅಂತಂದರೆ ಒಂದು ಸಾಲ್ಟ್. ಸೊ ಅದ್ರ ಜೊತೆಗೆ ಏನು ನೀರು ಸಿಗ್ತಾ ಹೋಗುತ್ತೆ. ಸೊ ಪ್ರಾಡಕ್ಟಾಗಿ ಸಾಲ್ಟ್ ಮತ್ತು ನಮಗೆ ವಾಟರ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮ್ ಏನಿದೆ HCl ಜೊತೆಗೆ ರಿಯಾಕ್ಷನ್ ಆಗ್ತಾ ಹೋದಾಗ ಸೊ ಇಟ್ ಫಾರ್ಮ್ಸ್ ಎ ಮೆಗ್ನೀಷಿಯಮ್ ಕ್ಲೋರೈಡ್. ಇದೊಂದು ಲವಣ ಅಂತ ಕರಿತಾ ಇವಿ. ಸೊ ಅದ್ರ ಜೊತೆಗೆ ಅಲಾಂಗ್ ವಿತ್ ಹೈಡ್ರೋಜನ್ ಗ್ಯಾಸ್ ಏನಾಗ್ತಾ ಇದೆ, ಲಿಬ್ರೇಟ್ ಆಗ್ತಾ ಇದೆ. ಸೊ ಆ್ಯಸ್ ಇಟ್ ಈಸ್ ಅದೇ ಥರ ಅಲ್ಯೂಮಿನಿಯಂ ಕೂಡ HCl ಜೊತೆಗೆ ರಿಯಾಕ್ಷನ್ ಆದಾಗ ಇಟ್ ಫಾರ್ಮ್ಸ್ ಎ ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟು, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಆಮ್ಲಗಳು ಏನಾಗ್ತಾ ಹೋಗುತ್ತೆ, ಆಮ್ಲಗಳೊಂದಿಗೆ ಲೋಹಗಳು ಪ್ರತಿವರ್ತನೆಯನ್ನು ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟು ವಿ ಮೂವ್ ಟುವರ್ಡ್ಸ್ ಯಾವುದು ಪ್ರತ್ಯಾಮ್ಲಗಳೊಂದಿಗೆ ಏನು ಆಮ್ಲಗಳು, ಸೊ ಮೆಟಲ್ಸ್ ಏನಿದೆ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗ್ತಿದ್ದೀವಿ. ಇದಕ್ಕೂ ಮುಂಚೆ ಏನು ಅಂತಂದರೆ, ಸೊ ಈ ಪ್ರತ್ಯಾಮ್ಲಗಳು ಅಥವಾ ಏನು ಆ್ಯಸಿಡ್ ಅಂತ ಸೊ ಏನು ಪ್ರತ್ಯಾಮ್ಲ ಅಂದರೆ ಬೇಸು. ಸೊ ಆ್ಯಸಿಡ್ ಆಮ್ಲಗಳು ಅಂತ ಏನು ಕರಿತಾ ಇದ್ದೀವಿ. ಸೊ ಆಮ್ಲಗಳು ನಾವು ಲೋಹಗಳೊಂದಿಗೆ ವರ್ತನೆ ಆಗೋದನ್ನ ನೋಡ್ತಾ ಹೋದ್ವಿ. ಸೊ ಹಾಗಾದರೆ ಅಲೋಹಗಳು ಆಮ್ಲಗಳೊಂದಿಗೆ ವರ್ತನೆ ಆಗೋದಿಲ್ವಾ? ಸೊ ಅದರ ವರ್ತನೆ ಆದರೆ ಏನಾಗತ್ತೆ ಅಂತ ತಿಳ್ಕೊಳೋದಾದರೆ, ಸೊ ಫಸ್ಟು ನಾವು ಯಾವುದೋ ಒಂದು ಸಬ್ಸ್ಟೆನ್ಸಸ್ ವಸ್ತು ಏನಿದೆ ಅದು ಆ್ಯಸಿಡ್ ಜೊತೆಗೆ ರಿಯಾಕ್ಷನ್ ಆಯಿತು ಅಂತ ಅಂದಾಗ ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ, ಸೊ H+ ಅಯನ್ಸ್ ಆ್ಯಸಿಡ್ ಫಾರ್ ಎಕ್ಸಾಂಪಲ್ HCl ಇದೆ ಅಂತ ಅಂದ್ಕೊಳ್ಳಿ, ಅಥವಾ H2SO4 ಆಗಿರ್ಬೋದು, ನೆಕ್ಸ್ಟ್ HNO3 ನೈಟ್ರಿಕ್ ಆ್ಯಸಿಡ್ ಆಗಿರ್ಬೋದು. ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ H+ ಅಯನ್ಸ್ ಇರೋದ್ರಿಂದ ಸೊ H+ ಅಯಾನ್ಸಿಗೆ ಏನು ಬೇಕು ಅಂತಂದರೆ ಇಟ್ ರಿಸೀವ್ಸ್ ಎಲೆಕ್ಟ್ರಾನ್. ಸೊ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಾನ್ ಮೆಟಲ್ಸ್. ಸೊ ನಾವು ನೋಡ್ತಾ ಇರೋ ಹಾಗೆ ಮೊದಲೇ ತಿಳ್ಕೊಂಡಿರೋ ಹಾಗೆ ನಾನ್ ಮೆಟಲ್ಸ್ ಅಂತ ಅಂದರೆ ಏನು ಮಾಡಬೇಕು, ಇಟ್ ರಿಸೀವ್ಸ್ ಅಥವಾ ಅಕ್ಸೆಪ್ಟ್ ಎಲೆಕ್ಟ್ರಾನ್. ಸೊ ಅದಕ್ಕೂ ಎಲೆಕ್ಟ್ರಾನ್ಸ್ ಬೇಕು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಆ್ಯಸಿಡ್ ಜೊತೆಗೆ ನಾನ್ ಮೆಟಲ್ಸ್ ಏನಾಗಲ್ಲ, ರಿಯಾಕ್ಷನ್ ತೋರಿಸೋದಿಲ್ಲ. ಸೊ ಮೇಯ್ನ್ ರೀಸನ್ ಏನು ಅಂತ ಅಂದರೆ, ಸೊ ಎರಡೂ ಕೂಡ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಆಗೋದ್ರಿಂದ, ಅಂದರೆ ಆ್ಯಸಿಡಲ್ಲಿರುವಂತಹ H+ ಅಯಾನ್ ಆಗಿರ್ಬೋದು, ಸೊ ನೆಕ್ಸ್ಟು ನಾನ್ ಮೆಟಲ್ ಅಲೋಹಗಳು ಕೂಡ ಏನು ಅಂತಂದರೆ ಎರಡಕ್ಕೂ ಎಲೆಕ್ಟ್ರಾನ್ಸ್ ಬೇಕಾಗಿರೋದ್ರಿಂದ ಇಲ್ಲಿ ಅಲೋಹಗಳು ಯಾವುದು ಮೆಟಲ್ಸ್ ಏನು ಆ್ಯಸಿಡ್ ಇದೆ ಸೊ ಅದು ಆ್ಯಸಿಡ್ ಜೊತೆಗೆ ಯಾವುದೇ ರೀತಿ ಆಮ್ಲದ ಜೊತೆಗೆ ವರ್ತನೆಯನ್ನು ತೋರಿಸೋದಿಲ್ಲ. ಸೊ ನೆಕ್ಸ್ಟ್ ಏನು ಅಂತಂದರೆ ಪ್ರತ್ಯಾಮ್ಲಗಳು. ಸೊ ಬೇಸಸ್ ಅಂತ ನಾವೇನು ಕರಿತೀವಿ, ಬೇಸಸ್ ಜೊತೆಗೆ ಈ ಒಂದು ಮೆಟಲ್ಸ್ ಲೋಹಗಳು ಮತ್ತು ಅಲೋಹಗಳು ಯಾವ ಥರ ವರ್ತನೆಯನ್ನು ಮಾಡುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಸೊ ಫಸ್ಟು ಮೆಟಲ್ ಲೋಹ ಮತ್ತು ಬೇಸ್ ಅಂತ ಅಂದರೆ ನಮಗೆ ಗೊತ್ತಿರೋ ಹಾಗೆ ಹೈಡ್ರಾಕ್ಸಿ ಗ್ರೂಪ್ಸು. ಸೊ ಯಾವುದ್ಯಾವುದು NaOH ಆಗಿರ್ಬೋದು, KOH ಆಗಿರ್ಬೋದು, ಸೊ ಇವನ್ನೆಲ್ಲ ನಾವು ಬೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಬೇಸ್ಗಳ ಜೊತೆಗೆ ವರ್ತನೆಯನ್ನು ಮಾಡ್ತಾ ಹೋದಾಗ ಇಲ್ಲೂ ಕೂಡ ಆ್ಯಸ್ ಇಟ್ ಈಸ್ ನಮಗೆ ಏನು ಸಿಗ್ತಾ ಹೋಗುತ್ತೆ ಅಂತಂದರೆ ಒಂದು ಲವಣ ಸಿಗುತ್ತೆ, ಅದ್ರ ಜೊತೆಗೆ ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಲೋಹ ಏನು ಪ್ರತ್ಯಾಮ್ಲ ಯಾವುದಿದೆಯೋ ಅದು ಸೊ ಏನು ಸಿಗುತ್ತೆ ನಮಗೆ ಸಾಲ್ಟ್ ಲವಣ, ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಸಿಗ್ತಾ ಹೋಗುತ್ತೆ. ಸೊ ಯಾವುದು ನಾವು ನೋಡೋದಾದರೆ ಉದಾಹರಣೆಗೆ ಅಲ್ಯೂಮಿನಿಯಂ. ಸೊ ಇಟ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಅ
ಯಾವುದ್ರ ಜೊತೆಗೆ ಬೇಸು NaOH ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಗಿ ಸೊ ನಮಗೆ ಸಿಗುವಂಥ ಒಂದು ಲವಣ ಯಾವುದು ಅಂತಂದರೆ ಸೋಡಿಯಂ ಅಲ್ಯುಮಿನೇಟ್, ಏನು NaAlO2 ಅಂತ ಕರಿತೀವಿ. ಸೊ ಸೋಡಿಯಂ ಅಲ್ಯುಮಿನೇಟ್ ಅಲಾಂಗ್ ವಿತ್ ದ ಹೈಡ್ರೋಜನ್ ಗ್ಯಾಸ್ ಏನಾಗ್ತಾ ಇದೆ, ಇಲ್ಲಿ ಲಿಬ್ರೇಷನ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನಮಗೆ ಏನೋ ಒಂದು ಪ್ರಾಡಕ್ಟು ಸೊ ಬೇಸ್ ಜೊತೆಗೆ ರಿಯಾಕ್ಷನ್ ಆದಾಗ ಲೋಹಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಏನು ಅಂತಂದರೆ ದಿಸ್ ಈಸ್ ಆ್ಯನ್ ಸೋಡಿಯಂ ಅಲ್ಯುಮಿನೇಟ್ ಅಂತ ನಾವು ಏನು ಕರಿದ್ವಿ. ಸೊ ಸೋಡಿಯಂ ಅಲ್ಯುಮಿನೇಟ್, ಏನು ಸೋಡಿಯಂ ಅಲ್ಯುಮಿನೇಟ್ದು ಉಪಯೋಗ ಏನು ಅಂತಂದರೆ, ಸೊ ಸೋಡಿಯಂ ಅಲ್ಯುಮಿನೇಟ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಆ್ಯಸ್ ಎ ಕೆಮಿಕಲ್ ಆಗಿ ಅಂತ ಅಂದರೆ, ಸೊ ಕೆಮಿಕಲ್ ಆದಾಗ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಾಲಿಡ್ ರೂಪಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೂ ಪ್ಯೂರ್ ಫಾರ್ಮಲ್ಲಿ ಆ್ಯನ್ಹೈಡ್ರಸ್ ಸ್ಟೇಟಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ಸೋಡಿಯಂ ಅಲ್ಯುಮಿನೇಟ್ನ ಪ್ಯೂರಿಫಿಕೇಷನ್ ಆಫ್ ವಾಟರ್ ಪ್ಯೂರಿಫಿಕೇಷನ್ ಅಂದರೆ ವಾಟ್ರಲ್ಲಿರುವಂಥ ಪೊಟ್ಯಾಷಿಯಮ್, ಸೊ ಆ ಥರ ಪ್ಯೂರಿಟಿ ಅಂದರೆ ಅದನ್ನು ರಿಮೂವ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಬಳಸ್ತಾ ಹೋಗ್ತೀವಿ. ಅಲಾಂಗ್ ವಿತ್ ದಟ್ ಸಾಫ್ಟ್ನಿಂಗ್ ಆಫ್ ವಾಟರ್, ಸೊ ವಾಟರನ್ನು ಮೃದುತ್ವವನ್ನು ಮಾಡೋದಕ್ಕೋಸ್ಕರ ನಾವು ಆ ಸೋಡಿಯಂ ಅಲ್ಯುಮಿನೇಟ್ ಕೆಮಿಕಲ್ನ ಯೂಸ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ನೆಕ್ಸ್ಟ್ ವಿ ಮೂವ್ ಟುವರ್ಡ್ಸ್ ದ ಕಾನ್ಸೆಪ್ಟ್ ಯಾವುದು ಅಂತಂದರೆ ಸ್ಥಾನಪಲ್ಲಟ ಕ್ರಿಯೆಗಳು. ಸೊ ಇಲ್ಲಿವರೆಗೂ ನಾವು ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಏನು ಗುಣಲಕ್ಷಣಗಳನ್ನು, ಸೊ ಲೋಹ ಆಗಿರ್ಬೋದು ಅಲೋಹದ್ದು ನೋಡ್ತಾ ಹೋದ್ವಿ. ಸೊ ಇವಾಗ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಏನು ಸ್ಥಾನಪಲ್ಲಟ ಅಂತಂದರೆ ಇಲ್ಲಿ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಏನು ಮಾಡುತ್ತೆ ಅಂತಂದರೆ ವಿಚ್ ಕ್ಯಾನ್ ಡಿಸ್ಪ್ಲೇಸಸ್ ದ ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್. ಸೊ ಸ್ಥಾನವನ್ನು ಪಲ್ಲಟ ಮಾಡೋದು ಅಂದರೆ ಅತ್ಯಂತ ಹೆಚ್ಚು ಕ್ರಿಯಾಶೀಲತೆ ಹೊಂದಿದಂತಹ ಧಾತುಗಳು ಕಡಿಮೆ ಕ್ರಿಯಾಶೀಲತೆ ಹೊಂದಿದಂತಹ ಧಾತುಗಳನ್ನು ಏನು ಮಾಡ್ತಾ ಹೋಗುತ್ತೆ, ರೀಪ್ಲೇಸ್ ಸ್ಥಾನವನ್ನು ಪಲ್ಲಟಗೊಳಿಸ್ತಾ ಹೋಗುತ್ತೆ. ಈ ಒಂದು ಕ್ರಿಯೆಗೆ ನಾವು ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ತಾ ಇರೋಗೆ ಫಾರ್ ಎಕ್ಸಾಂಪಲ್ ಕಾಪರ್. ಸೊ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಕಾಪರ್ ಸಲ್ಫೇಟನ್ನು ನಾವು ತೊಗೊಂಡಿದ್ದೀವಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನಲ್ಲಿ ಏನು ಮಾಡಿದ್ದೀವಿ, ನೈಲ್, ಸೊ ಐರನ್ ನೈಲ್ ಏನಿದೆ ಅದನ್ನು ಡಿಪ್ ಮಾಡಿದ್ದೀವಿ. ಸೊ ಇಟ್ ಈಸ್ ಏನಾಗಿದೆ ಅಂತಂದರೆ ಐರನ್. ಸೊ ಇಲ್ಲಿ ಕಾಪರ್ ಸಲ್ಫೇಟ್ ಇದೆ, ಅದ್ರ ಜೊತೆಗೆ ಐರನ್ ನೈಲ್ ಇದೆ. ಸೊ ಅದು ಏನಾಗಿದೆ ಅಂತಂದರೆ, ಸೊ ಫಸ್ಟು ಜಾರಲ್ಲಿ ನಾವು ನೋಡ್ತಾ ಇದ್ದಾಗ ಏನಾಗಿದೆ, ಇಟ್ ಈಸ್ ಇನ್ ದ ಬ್ಲೂ ಕಲರ್ ಸೊಲ್ಯೂಷನ್ನು. ನಮಗೆ ಗೊತ್ತಿರೋ ಹಾಗೆ ಕಾಪರ್ ಸಲ್ಫೇಟ್ ಅಂತಂದರೆ ಇಟ್ ಈಸ್ ಇನ್ ಎ ಬ್ಲೂ ಕಲರ್. ಸೊ ಸ್ಕೈ ಬ್ಲೂ ಕಲರಲ್ಲಿರುವಂಥ ಸೊಲ್ಯೂಷನ್ ಅಥವಾ ಕೆಮಿಕಲ್ ಕೂಡ ಅದು ಬ್ಲೂ ಕಲರಲ್ಲಿರುತ್ತೆ. ಸೊ ಆ ಒಂದು ಸೊಲ್ಯೂಷನ್ನಲ್ಲಿ ನಾವು ಐರನನ್ನು ಡಿಪ್ ಮಾಡಿದಾಗ ವಿಚ್ ಟರ್ನ್ಸ್ ಇನ್ ಟು ದ ಕಲರ್ ಯಾವುದಾಗಿ ಟರ್ನ್ ಆಗಿದೆ ಅಂದರೆ ಗ್ರೀನ್ ಕಲರ್ ಆಗಿ ಟರ್ನ್ ಆಗಿದೆ. ಸೊ ಹಾಗಾದರೆ ಇಲ್ಲಿ ಏನಾಯಿತು, ಕಾಪರನ್ನು ಯಾವುದು ರೀಪ್ಲೇಸ್ ಮಾಡ್ತು ಅಂತಂದರೆ ಐರನ್ ಏನು ಮಾಡಿದೆ, ರೀಪ್ಲೇಸ್ ಮಾಡ್ತಾ ಇದೆ. ಕಬ್ಬನ್ನ ಏನು ಮಾಡಿದೆ, ಸ್ಥಾನಪಲ್ಲಟವನ್ನು ಗೊಳಿಸಿದೆ. ಯಾಕೆ ಅಂತ ಅಂದರೆ, ಸೊ ವೆನ್ ಕಂಪೇರ್ ಟು ನಾವು ರಿಯಾಕ್ಟಿವಿಟಿ ಸೀರೀಸ್ ಕ್ರಿಯಾಶೀಲತೆ ಸರಣಿಯನ್ನು ನೋಡ್ತಾ ಹೋದಾಗ, ಸೊ ಏನು ಐರನ್ ಕಾಪರ್ಗಿಂತ ಏನಾಗಿರುತ್ತೆ ಅತ್ಯಂತ ಹೆಚ್ಚು ಕ್ರಿಯಾಶೀಲತೆ ಹೊಂದಿದಂತಹ ಧಾತು ಆಗಿದೆ. ಸೊ ಅದರಿಂದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರೋದು ವಿಚ್ ಟರ್ನ್ಸ್ ಇಂಟು ಎ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಆಗಿ ಏನಾಗಿದೆ ನಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ಐರನ್ ಏನಾಗಿದೆ, ಐರನ್ ನೈಲ್ ಇರೋದು, ಸೊ ಅಲ್ಲಿ ಐರನ್ ಸಲ್ಫೇಟ್ ಆಗಿ ಆ ಒಂದು ದ್ರಾವಣ ನಮಗೆ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿದಂಥ ಧಾತುಗಳು ಕಡಿಮೆ ಕ್ರಿಯಾಶೀಲತೆ ಹೊಂದಿದಂತಹ ಧಾತುವನ್ನು ಏನು ಮಾಡ್ತಾ ಇದೆ, ಸ್ಥಾನಪಲ್ಲಟ ಮಾಡ್ತಾ ಇದೆ. ಸೊ ಇದನ್ನೇ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಈಸ್ ದ ಏನು ಅಂತಂದರೆ ರಿಯಾಕ್ಟಿವಿಟಿ ಸೀರೀಸ್. ಸೊ ಇಲ್ಲಿ ಹೈಲಿ ರಿಯಾಕ್ಟಿವ್ ಸೀರೀಸ್ ಮತ್ತು ಮಾಡ್ರೇಟ್ ಮತ್ತು ಇನ್ನು ಲೀಸ್ಟ್ ರಿಯಾಕ್ಟಿವ್ ಸೀರೀಸ್ನ ಆಗಿ ಎಲಿಮೆಂಟ್ಸ್ನ ನಾವು ಡಿವೈಡ್ ಮಾಡ್ತಾ ಹೋಗಿದ್ದೀವಿ. ಸೊ ನಾವಿಲ್ಲಿ ನೋಡ್ತಾ ಇದ್ದಾಗ ಅಲ್ಲಿ ಏನು ಎಕ್ಸ್ಪೆರಿಮೆಂಟ್ನ ನೋಡಿದಾಗ, ಸೊ ಐರನ್ನಿಗೂ ಮತ್ತು ಕಾಪರಿಗೂ ನಾವು ಟ್ಯಾಲಿ ಮಾಡ್ತಾ ಹೋದ್ವಿ ನೋಡ್ತಿದ್ದೀವಿ ಅಂತ ಅಂದಾಗ, ಸೊ ಐರನ್ ಈಸ್ ಎ ಹೈಲಿ ರಿಯಾಕ್ಟಿವ್ ವೆನ್ ಕಂಪೇರ್ ಟು ದ ಕಾಪರ್. ಸೊ ಅದರಿಂದ ಏನಾಗಿದೆ ಅಂತ ಅಂದರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಇಲ್ಲಿ ಹೈಯಾಗಿ ಯಾವುದು ಸೋಡಿಯಂ ಪೊಟ್ಯಾಷಿಯಮ್ ಎಲ್ಲ ಏನಿದೆ, ದೀಸ್ ಆರ್ ದ ಹೈಲಿ ರಿಯಾಕ್ಟಿವ್ ಮೆಟಲ್. ಸೊ ಲಾಸ್ಟಿಗೆ ಗೋಲ್ಡ್ ಸಿಲ್ವರ್ ಎಲ್ಲ ಏನಾಗಿದೆ ಅಂತ ಅಂದರೆ ಇಟ್ ಈಸ್ ಎ ಲೀಸ್ಟ್ ರಿಯಾಕ್ಟಿವ್ ಮೆಟಲ್. ಸೊ ಅದಕ್ಕೋಸ್ಕರ ದೀಸ್ ಆರ್ ದ ಏನು ಯಾವುದೇ ರೀತಿಯ ಗೋಲ್ಡ್ ಸಿಲ್ವರ್ ಆಗಿರ್ಬೋದು ರಿಯಾಕ್ಷನನ್ನು ತೋರಿಸೋದಿಲ್ಲ. ಸೊ ನೆಕ್ಸ್ಟ್ ವಿ ಮೂವ್ ಟುವರ್ಡ್ಸ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿ ಸಿಲಬಸ್ ಏನು ಅಂತಂದರೆ, ಸೊ ಲೋಹ ಮತ್ತು ಅಲೋಹಗಳು ನಾವು ಇವಾಗ ಅದ್ರದ್ದು ಲೋಹ ಅಲೋಹ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ,
ರಾಸಾಯನಿಕ ಗುಣಗಳನ್ನು ತಿಳ್ಕೊಂಡ್ವಿ. ಸೊ ಇವಾಗ ಲಾಸ್ಟು ಯೂಸಸ್. ಸೊ ಏನೇನು ಉಪಯೋಗ ಲೋಹ ಮತ್ತು ಅಲೋಹದ್ದು. ಸೊ ನಾವು ಆ್ಯಸ್ ಇಟ್ ಈಸ್ ನಮ್ಮ ನಾರ್ಮಲ್ ಲೈಫಲ್ಲಿ ಡೈಲಿ ಲೈಫಲ್ಲಿ ನೋಡ್ತಾ ಇರೋ ಹಾಗೆ ಸೊ ತುಂಬ ವಸ್ತುಗಳು ಲೋಹ ಮತ್ತು ಅಲೋಹಗಳನ್ನು ನಾವು ನಮ್ಮ ಜೀವನದಲ್ಲಿ ಬಳಸ್ತಾ ಹೋಗ್ತಿದ್ದೀವಿ. ಉದಾಹರಣೆಗೆ ಮೆಟಲ್ಸ್ ಐಟಮ್ಸ್ ಎಲ್ಲಿ ಅಡುಗೆ ಮನೆಯಲ್ಲಾಗಿರ್ಬೋದು. ಸೊ ನಾವು ಪ್ರತಿಯೊಂದರಲ್ಲೂ ಏನು ಮಾಡ್ತಾಯಿದ್ದೀವಿ ಅಂದರೆ ಲೋಹಗಳನ್ನು ಬಳಸ್ತಾ ಹೋಗಿದ್ದೀವಿ. ಸೊ ಎಲ್ಲೆಲ್ಲಿ ಅಂತಂದರೆ ವಿಮಾನಗಳು, ರೈಲ್ಗಳು, ಸೊ ಮ್ಯಾನುಫ್ಯಾಕ್ಚರಿಂಗ್ ಏನೇನು ಇರುತ್ತೋ ಸೊ ಅಲ್ಲೆಲ್ಲ ಲೋಹಗಳನ್ನು ಬಳಸ್ತಾ ಇದ್ದೀವಿ. ಸೊ ನೆಕ್ಸ್ಟು ಅದೇ ರೀತಿಯೂ ಲೋಹಗಳು, ಸೊ ಅಲಾಯ್ಸ್ ಅಂತ ಒಂದು ಏನು ಕರಿತಾ ಹೋಗ್ತೀವಿ ಅಂದರೆ ಮಿಶ್ರ ಲೋಹಗಳು. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಸೊ 1-2 ಆರ್ ಮೋರ್ ಮೆಟಲ್ಸ್ನ ಏನು ಮಿಕ್ಸ್ಚರ್ ಮಾಡಿ ಸೊ ಒಂದು ಪ್ರಾಡಕ್ಟನ್ನು ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಬ್ರಾಸ್, ಏನು ಕಂಚಾಗಿರ್ಬೋದು, ತಾಮ್ರ, ಹಿತ್ತಾಳೆ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಫಾರ್ ಅಲಾಯ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಮಿಶ್ರ ಲೋಹಗಳು ಯಾಕೆ ಮಿಕ್ಸಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸೊ ಒಂದೊಂದು ಮೆಟಲಲ್ಲಿ ಒಂದೊಂದು ಪ್ರಾಪರ್ಟಿ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಸೊ ಆ ಒಂದು ಇನ್ನೊಂದು ಮೆಟಲ್ ಆ ಒಂದು ಗುಣವನ್ನು ಹೊಂದೇ ಇರೋದ್ರಿಂದ ಸೊ ಎರಡೂ ಕೂಡ ಬ್ಯಾಲೆನ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಅವೆರಡೂ ಮಿಕ್ಸ್ ಮಾಡಿ ಪ್ರಾಡಕ್ಟ್ ಅಂದರೆ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೊ ನಮ್ಮ ಏನು ದಿನನಿತ್ಯದ ಜೀವನದಲ್ಲಿ ಉಪಯೋಗಿಸೋದಕ್ಕೆ ಸಹಾಯ ಆಗ್ತಾಯಿದೆ. ಸೊ ಎಕ್ಸಾಂಪಲ್ ಏನು ಉಪಯೋಗಗಳು ನಮಗೆ ಗೊತ್ತಿರೋ ಹಾಗೆ ಲೋಹದ್ದು ತುಂಬಾ ಇದೆ. ಸೊ ಅದೇ ರೀತಿ ಅಲೋಹಗಳದ್ದು ಏನೇನು ಉಪಯೋಗ ಅಂತಂದರೆ ಸೊ ಉದಾಹರಣೆ ನಾನು ಯಾವುದಾದ್ರು ಹೇಳಿದೆ, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್, ಸಲ್ಫರ್. ಸೊ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಏನು ಅಂತಂದರೆ ಉಸಿರಾಡೋದಕ್ಕೆ ಬೇಕಾಗಿರುವಂಥದ್ದು. ಗಾಳಿಯಿಂದ ಏನು ಮಾಡ್ತಾ ಹೋಗ್ಬೋದು, ನಾವು ವಾತಾವರಣದಲ್ಲಿ ಇವನ್ನೆಲ್ಲ ಪಡ್ಕೊತಾ ಹೋಗ್ಬೋದು. ಸೊ ಅದೇ ರೀತಿ ಸಲ್ಫರ್, ಗಂಧಕ ಅಂತ ಏನು ಕರಿತೀವಿ. ಸೊ ಇದನ್ನು ನಾವು ರಬ್ಬರ್ ಮ್ಯಾನುಫ್ಯಾಕ್ಚರ್ ಏನು ಮಾಡ್ತೀವಿ ಆ ಒಂದು ಪ್ರೋಸೆಸ್ಸಲ್ಲಿ ಏನು ಈ ಒಂದು ಗಂಧಕ ಸಲ್ಫರನ್ನು ಬಳಸ್ತಾ ಹೋಗ್ತೀವಿ. ಸೊ ಅಥವಾ ಏನು ಫರ್ಟಿಲೈಸರಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಗಂಧಕವನ್ನು ಬಳಸ್ತೀವಿ. ಅದೇ ರೀತಿ ಕಾರ್ಬನ್ ಯೂಸಸ್. ಸೊ ಕಾರ್ಬನ್ನನ್ನು ಕೂಡ ಪ್ರತಿಯೊಂದು ಅಂದರೆ ತುಂಬ ವಸ್ತುಗಳಲ್ಲಿ ನಾವು ಕಾರ್ಬನನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಟೈರ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಸೊ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ನೆಕ್ಸ್ಟು ಪಟಾಕಿಯನ್ನು ತಯಾರಿಸೋದಕ್ಕಾಗಿರ್ಬೋದು. ಸೊ ಈ ರೀತಿಯಾಗಿ ನಾವು ಅಲೋಹಗಳನ್ನು ಎಲ್ಲೆಲ್ಲಿ ಅಂತಂದರೆ ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಹೋಗಿದ್ದೀವಿ. ಸೊ ದೀಸ್ ಆರ್ ಆಲ್ ದ ಯೂಸಸ್. ಸೊ ಮೆಟಲ್ಸಿಂದ ಯಾವ್ಯಾವ ಥರ ಮಾಡಿದ್ದೀವಿ, ಏನು ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಜಿಂಕು. ಸೊ ನೆಕ್ಸ್ಟು ಸಲ್ಫರ್ದು ಏನೇನು ಯೂಸಸ್ಸು, ಸೊ ಸಮ್ ಆಫ್ ದ ಬ್ಯಾಟ್ರೀಸ್ ಆಗಿರ್ಬೋದು. ನೆಕ್ಸ್ಟು ಕಾರ್ಬನಿಂದು ಸೊ ಏನೇನು ಯೂಸಸ್ಸು. ಈ ರೀತಿಯಾಗಿ ಏನು ಮಾಡಿದ್ದೀವಿ ಅಂತಂದರೆ ಸೊ ಲೋಹ ಮತ್ತು ಅಲೋಹಗಳು ಅದರಿಂದ ಆದಂತಹ ವಸ್ತುಗಳನ್ನು ಏನು ಮಾಡ್ತಾ ಹೋಗಿದ್ದೀವಿ ನಮ್ಮ ಲೈಫಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಸೈನ್ಸಿಂದ ಏನು ಅಂತಂದರೆ ಸೊ ನಮ್ಮ ಲೈಫ್ನ ಲೀಡ್ ಮಾಡೋದಕ್ಕೆ ಇದು ಒಂದು ಸಹಾಯ ಆಗಿದೆ. ಸೊ ಹಾಗೆ ಈ ಒಂದು ಚಾಪ್ಟರಲ್ಲಿ ನಾವು ಅದರದ್ದು ಲೋಹ ಮತ್ತು ಅಲೋಹದ ಯಾವ್ಯಾವ ಥರ ಪ್ರಾಪರ್ಟೀಸ್ ಇರುತ್ತೆ, ಸೊ ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ, ಸೊ ಯೂಸಸ್ ಏನು ಅದ್ರದ್ದು ಅನ್ನೋದನ್ನು ತಿಳ್ಕೊತಾ ಹೋದ್ವಿ. ಸೊ ಧನ್ಯವಾದಗಳು.